ಸೊ ಇವತ್ತಿನ ಟಾಪಿಕ್ ಬಂದು ಕಂಡೀಷನಲ್ ಸ್ಟೇಟ್ಮೆಂಟ್. ಫಸ್ಟ್ ಈ ಕಂಡೀಷನಲ್ ಸ್ಟೇಟ್ಮೆಂಟ್ ಅಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಾನು ನಿಮ್ಗೆ ಈ ಕೋಡಿಂಗ್ ಹೆಂಗ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಓಕೆನಾ? ಕಂಡೀಷನಲ್ ಸ್ಟೇಟ್ಮೆಂಟ್ ಅಂದ್ರೆ ನನಗೆ ಒಂದು ರಿಸಲ್ಟ್ ಬರಬೇಕು. ಔಟ್ಪುಟ್ ಏನಿದೆಯಲ್ಲ ಪ್ರೋಗ್ರಾಮ್ ಅಲ್ಲಿ ಆ ಔಟ್ಪುಟ್ ಬರಬೇಕು. ಬಟ್ ಔಟ್ಪುಟ್ ನಾನು ಈ ಪ್ರೀವಿಯಸ್ ಸೆಷನ್ ಅಲ್ಲಿ ಹಿಂದಿನ ಸೆಷನ್ ಏನ್ ಮಾಡ್ತಿದ್ದೆ, ಡೈರೆಕ್ಟ್ ಏನೋ ಒಂದು ಪ್ರೋಗ್ರಾಮ್ ಬರ್ತಿದ್ದೆ, ಅದರಲ್ಲಿ ರಿಸಲ್ಟ್ ಬರ್ತಿತ್ತು. ಬಟ್ ನನಗೆ ರಿಸಲ್ಟ್ ಯಾವ ತರ ಬೇಕಂದ್ರೆ ಒಂದು ಕಂಡೀಷನ್ ಮೇಲೆ ಒಂದು ರಿಸಲ್ಟ್ ಬರಬೇಕು. ಅದು ಟ್ರೂ ಇದ್ರೆ ನನಗೊಂದು ಆನ್ಸರ್ ಬರಬೇಕು, ಫಾಲ್ಸ್ ಇದ್ರೆ ನನಗೊಂದು ಆನ್ಸರ್ ಬರಬೇಕು. ಸೊ ಈ ತರ ಇದ್ದಾಗ ನಾನು ಕಂಡೀಷನಲ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀನಿ. ಸೊ ಈ ಕಂಡೀಷನಲ್ ಸ್ಟೇಟ್ಮೆಂಟ್ ಅಂದ್ರೆ ಏನು? ಇಫ್ ಅಂತ ನಾವೇನ್ ಯೂಸ್ ಮಾಡ್ತೀವಿ ಎಕ್ಸೆಲ್ ಅಲ್ಲಿ, ಸೇಮ್ ಅದೇ ಇಲ್ಲೂ ಕೂಡ ಇಫ್ ಅಂತ ಇರುತ್ತೆ. ಇಫ್ ಒಂದು ಕಂಡೀಷನ್ ಅದು ಟ್ರೂ ಇತ್ತು ಅಂದ್ರೆ ನನಗೊಂದು ರಿಸಲ್ಟ್ ಬರುತ್ತೆ, ಇಲ್ಲ ಅಂದ್ರೆ ನನಗೆ ಫಾಲ್ಸ್ ರಿಸಲ್ಟ್ ಏನಿದೆ ಅದು ಬರುತ್ತೆ. ಸೊ ಯಾವಾಗ ನನಗೆ ಯಾವ್ದನ್ನ ಒಂದು ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಅಥವಾ ಯಾವ್ದನ್ನ ಒಂದು ಸಿಚುವೇಶನ್ ಅಲ್ಲಿ ಕಂಡೀಷನ್ ಮೇಲೆ ನಾನು ರಿಸಲ್ಟ್ ಬೇಕೋ ಅವಾಗ ನಾನು ಈ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ನ ಯೂಸ್ ಮಾಡ್ತೀನಿ. ರೈಟ್. ಇದರಲ್ಲಿ ಯಾವ ತರ ಡಿಫ್ರೆಂಟ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇದೆ ಅಂದ್ರೆ, ಒಂದು ನನಗೆ ಇಫ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ. ನೆಕ್ಸ್ಟ್ ಬಂದು ಇಫ್ ಎಂಡ್ ಇಫ್. ನೆಕ್ಸ್ಟ್ ಇಫ್ ಎಲ್ಸ್ ಎಂಡ್ ಇಫ್, ಮತ್ತೆ ಇಫ್ ಎಲ್ಸ್ ಎಂಡ್ ಇಫ್ ಅಂತ ಬರುತ್ತೆ. ನೆಸ್ಟೆಡ್ ಸ್ಟೇಟ್ಮೆಂಟ್ ಮತ್ತೆ ಸೆಲೆಕ್ಟ್ ಕೇಸ್. ಇಷ್ಟಿದೆಯಲ್ಲ, ಸೊ ಇಷ್ಟು ಒಂದು ನನಗೆ ಡಿಫ್ರೆಂಟ್ ಟೈಪ್ ಆಫ್ ಇಫ್ ಸ್ಟೇಟ್ಮೆಂಟ್ ನಾನು ಪ್ರೋಗ್ರಾಮ್ ಅಲ್ಲಿ ಬರೀತೀನಿ. ರೈಟ್. ಇವಾಗ ಕಂಡೀಷನ್ ಸ್ಟೇಟ್ಮೆಂಟ್ ಅಂದ್ರೆ ನಾನು ಹೇಳಿದೆ ನಿಮ್ಗೆ ಏನಂತ, ನನಗೆ ಟ್ರೂ ಅಥವಾ ಫಾಲ್ಸ್ ಅಂತ ಎರಡು ಬ್ಲಾಕ್ಸ್ ಇರುತ್ತೆ. ಒಂದು ಬ್ಲಾಕ್ ಅಲ್ಲಿ ಟ್ರೂ ಅಥವಾ ಫಾಲ್ಸ್ ಅಂತ ಇರುತ್ತೆ. ಟ್ರೂ ಇದ್ರೆ ನಂಗೆ ಏನ್ ರಿಸಲ್ಟ್ ಬರಬೇಕು, ಫಾಲ್ಸ್ ಇದ್ರೆ ಏನ್ ರಿಸಲ್ಟ್ ಬರಬೇಕು ಅಂತ ನಾವು ನೋಡ್ಬೇಕಾಗುತ್ತೆ. ಓಕೆ, ಅದನ್ನ ನಾನು ಮಾಡ್ಬೇಕು ಅಂದ್ರೆ ಆ ಕಂಡೀಷನ್ ಟ್ರೂ ಇದ್ರೆ ನೋಡಿ, ಇವಾಗ ಇಫ್ ಅಂತ ಕೊಡ್ತೀನಿ. ಇಫ್ ಕಂಡೀಷನ್ ದೆನ್ ನನಗೆ ಏನ್ ರಿಸಲ್ಟ್ ಬೇಕು ಅದು. ಇದು ಇಫ್ ದೆನ್ ಸ್ಟೇಟ್ಮೆಂಟ್ ಅಂತ. ಇದು ಒಂದೇ ಲೈನ್ ಅಲ್ಲಿ ಇರುತ್ತೆ. ಈ ತರ ಸ್ಟೇಟ್ಮೆಂಟ್ ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂದ್ರೆ, ಈ ತರ ಸಿಂಟ್ಯಾಕ್ಸ್ ನಾನು ಹೆಂಗ್ ಯೂಸ್ ಮಾಡ್ತೀನಿ ಅಂದ್ರೆ, ನನಗೆ ಅಕಸ್ಮಾತ್ ಆಗಿ ಒಂದೇ ಒಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡಬೇಕು, ಅವಾಗ ನಾನು ಈ ತರ ಯೂಸ್ ಮಾಡ್ಬೋದು. ಅಕಸ್ಮಾತ್ ಆಗಿ ಒಂದಕ್ಕಿಂತ ಹೆಚ್ಚಿತ್ತು ಅಂದ್ರೆ ನಾನು ಅವಾಗ ಈ ತರ ಯೂಸ್ ಮಾಡ್ಬೇಕತ್ತೆ. ಇಫ್ ಕಂಡೀಷನ್ ದೆನ್ ಈ ಸ್ಟೇಟ್ಮೆಂಟ್ ಏನಿದೆಲ್ಲ ಇದು ಮತ್ತೆ ಎಂಡ್ ಇಫ್ ಅಂತ ಯೂಸ್ ಮಾಡ್ಬೇಕಾಗತ್ತೆ. ಸರಿ, ಅಕಸ್ಮಾತ್ ಆಗಿ ಇಲ್ಲಿ ಬಂದು ನನಗೆ ಇಫ್ ಕಂಡೀಷನ್ ದೆನ್ ಅಂತ ಏನಿದೆಯಲ್ಲ, ಇದು ಬರೀ ಟ್ರೂ ಸ್ಟೇಟ್ಮೆಂಟ್ ಅಷ್ಟೇ. ಇದು ಟ್ರೂ ಇದ್ರೆ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. ಅಂದ್ರೆ ಅಕಸ್ಮಾತ್ ಏನೋ ಟ್ರೂ ಇದ್ರೆ ಆ ಸ್ಟೇಟ್ಮೆಂಟ್ ಏನ್ ಕೊಟ್ಟಿರ್ತೀನಿ ಅದು ಎಕ್ಸಿಕ್ಯೂಟ್ ಆಗಿ ನಂಗೆ ಔಟ್ಪುಟ್ ಬರುತ್ತೆ. ಇನ್ ಕೇಸ್ ನನಗೆ ಏನಾದ್ರು ಫಾಲ್ಸ್ ಸ್ಟೇಟ್ಮೆಂಟ್ ಬೇಕಂದ್ರೆ ಅವಾಗ ನಾ ಏನ್ ಮಾಡ್ತೀನಿ, ಇಫ್ ಕಂಡೀಷನ್ ದೆನ್ ಟ್ರೂ ಸ್ಟೇಟ್ಮೆಂಟ್ಸ್. ಅಥವಾ ಅಕಸ್ಮಾತ್ ಆಗಿ ನನಗೆ ಏನಾದ್ರು ಅದು ಫಾಲ್ಸ್ ಇತ್ತು ಅಂದ್ರೆ, ಈ ಕಂಡೀಷನ್ ಏನಿದೆ ನಾನು ಚೆಕ್ ಮಾಡ್ತಿರೋದು ಫಾಲ್ಸ್ ಇತ್ತು ಅಂದ್ರೆ ಅದು ಎಲ್ಸ್, ಅವಾಗ ಫಾಲ್ಸ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ರೈಟ್. ನೆಕ್ಸ್ಟ್ ಬಂದು ಇಫ್ ಎಲ್ಸ್ ಎಂಡ್ ಇಫ್ ಅಂತೇಳಿ. ಇದು ಅಕಸ್ಮಾತ್ ಆಗಿ ನನಗೇನಾದ್ರೂ ಒಂದಕ್ಕಿಂತ ಹೆಚ್ಚು ಟ್ರೂ ಸ್ಟೇಟ್ಮೆಂಟ್ ಇದ್ದು ನಾನು ಅದನ್ನ ಚೆಕ್ ಮಾಡಬೇಕು, ಆವಾಗ ನಾ ಏನ್ ಮಾಡ್ತೀನಿ, ಇಫ್ ಕಂಡೀಷನ್ ಒನ್ ದೆನ್ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ, ಈ ಕಂಪ್ಲೀಟ್ ಬ್ಲಾಕ್ ಇಂದ ಆಚೆ ಬರುತ್ತೆ. ಇಲ್ಲ ನಂಗೆ ಇದು ಕಂಡೀಷನ್ ಫಾಲ್ಸ್ ಇದೆ ಅಂದ್ರೆ ಮತ್ತೆ ಅದು ನೆಕ್ಸ್ಟ್ ಕಂಡೀಷನ್ ಹೋಗುತ್ತೆ, ಮತ್ತೆ ಇಲ್ಲಿ ಚೆಕ್ ಮಾಡುತ್ತೆ, ಮತ್ತೆ ಇಲ್ಲಿಂದ ನನ್ಗೆ ಆಚೆ ಬರುತ್ತೆ. ಸೊ ಈ ತರ ನನ್ಗೆ ಏನ್ ಮಾಡುತ್ತೆ ಅಂದ್ರೆ, ನನಗೆ ಎಲ್ಲಿ ಕಂಡೀಷನ್ಸ್ ಟ್ರೂ ಇರುತ್ತೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಕಂಡೀಷನ್ ಟ್ರೂ ಇಲ್ಲ ಅಂದ್ರೆ ಕೊನೆ ಇಲ್ಲಿ ಎಲ್ಸ್ ಅಂತ ಏನಿದೆ, ಈ ಎಲ್ಸ್ ಬಂದು ಫಾಲ್ಸ್ ಸ್ಟೇಟ್ಮೆಂಟ್ಸ್, ಡಿಫಾಲ್ಟ್ ಸ್ಟೇಟ್ಮೆಂಟ್ ಅಂತಾನು ಕರಿತೀವಿ ಇದನ್ನ. ಇದು ನನಗೆ ಎಕ್ಸಿಕ್ಯೂಟ್ ಆಗುತ್ತೆ. ಮತ್ತೆ ನಾನು ಇಫ್ ಕಂಡೀಷನ್ ಯೂಸ್ ಮಾಡ್ಬೇಕಾದ್ರೆ ಕೆಲವೊಂದು ಯೋಚನೆ ಮಾಡ್ಬೇಕು, ಮತ್ತೆ ಅದು ನನ್ನ ಗಮನದಲ್ಲಿ ಇಟ್ಕೋಬೇಕು. ಏನೇನಂದ್ರೆ, ಇಫ್ ಅಂತ ಸ್ಟಾರ್ಟ್ ಮಾಡಿದ್ರೆ ಎಂಡ್ ಇಫ್ ಇರಬೇಕು. ಅಥವಾ ಒಂದೇ ಲೈನ್ ಅಲ್ಲಿ ಇತ್ತು ಅಂದ್ರೆ ಈ ತರ ಒಂದೇ ಲೈನ್ ಇತ್ತು ಅಂದ್ರೆ ಅವಾಗ ಎಂಡ್ ಇಫ್ ಬೇಕಾಗಿಲ್ಲ. ಇನ್ ಕೇಸ್ ನಾನು ಏನಾದ್ರು ಈ ತರ ಯೂಸ್ ಮಾಡಿದ್ರೆ, ಇಫ್ ಯೂಸ್ ಮಾಡಿ ಎಂಡ್ ಇಫ್ ಯೂಸ್ ಮಾಡ್ಕೋಬೇಕು, ಅದರೊಳಗೆ ಸ್ಟೇಟ್ಮೆಂಟ್ ಇರಬೇಕು. ಈ ಇಫ್ ಮತ್ತೆ ಎಂಡ್ ಇಫ್ ಕಂಪಲ್ಸರಿ. ಅಂದ್ರೆ ಸ್ಟಾರ್ಟಿಂಗ್ ಇಫ್ ಎಂಡ್ ಇಫ್ ಅದು ಎಂಡ್ ಮಾಡ್ತೀನಿ ಅಂದ್ರೆ ಒಂದು ಬ್ಲಾಕ್ ಎಂಡ್ ಆಗುತ್ತೆ. ಎಲ್ಸ್ ಅಕಸ್ಮಾತ್ ಆಗಿ ನನಗೆ ಏನಾದ್ರೂ ಫಾಲ್ಸ್ ಸ್ಟೇಟ್ಮೆಂಟ್ ಬೇಕು ಅಂದಾಗ ಮಾತ್ರ ನಾನು ಎಲ್ ಸ್ಟೇಟ್ಮೆಂಟ್ ಹಾಕೋಬಹುದು. ಇಲ್ಲ ಅಂದ್ರೆ ಅದನ್ನ ಇಗ್ನೋರ್ ಮಾಡಿದ್ರೆ, ಅಕಸ್ಮಾತ್ ಕಂಡೀಷನ್ ಫಾಲ್ಸ್ ಇತ್ತು ಅಂದ್ರೆ ಅದು ಎಕ್ಸಿಕ್ಯೂಟ್ ಆಗಲ್ಲ, ಅಂದ್ರೆ ಆ ರಿಸಲ್ಟ್ ಬರಲ್ಲ, ಬ್ಲಾಕ್ ಇಂದ ಆಚೆ ಬರುತ್ತೆ. ಮಲ್ಟಿಪಲ್ ಟ್ರೂ ಸ್ಟೇಟ್ಮೆಂಟ್ ಇತ್ತು ಅಂದ್ರೆ ನಾನು ಎಲ್ಸ್ ಇಫ್ ಯೂಸ್ ಮಾಡ್ಬೇಕಾಗತ್ತೆ. ಅಂದ್ರೆ ನಾನು ಇಫ್ ಯೂಸ್ ಮಾಡ್ಬೇಕಾದ್ರೆ ಒಂದೇ ಸರಿ ಯೂಸ್ ಮಾಡಬೇಕು ಇಫ್, ಮತ್ತೆ ಅದಕ್ಕೆ ಎಂಡ್ ಇಫ್ ಇರಬೇಕು, ಮತ್ತೆ ಒಂದೇ ಸರಿ ಎಲ್ಸ್ ಯೂಸ್ ಮಾಡಬೇಕು. ಎಲ್ಸ್ ಇಫ್ ಅನ್ನೋದನ್ನ ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡ್ಕೋಬಹುದು. ಆದ್ರೆ ಇಫ್ ಅಂತ ಯೂಸ್ ಮಾಡಿದಾಗ ನಾನು ಎಂಡ್ ಇಫ್ ಕೊಡ್ಲೇಬೇಕು, ಮತ್ತೆ ಎಲ್ಸ್ ಏನಾದ್ರೂ ಫಾಲ್ಸ್ ಸ್ಟೇಟ್ಮೆಂಟ್ ಇದ್ದಾಗ ಮಾತ್ರ ಯೂಸ್ ಮಾಡಬಹುದು. ನನಗೆ ಒಂದೇ ಒಂದು ಎಲ್ಸ್ ಮಾತ್ರ ಯೂಸ್ ಮಾಡಕ್ಕಾಗತ್ತೆ, ಮಲ್ಟಿಪಲ್ ಎಲ್ಸ್ ಸ್ಟೇಟ್ಮೆಂಟ್ ನಾನು ಹಾಕಕ್ಕಾಗಲ್ಲ. ಎಲ್ಸ್ ಇಫ್ ಎಷ್ಟು ಬೇಕಾದ್ರೂ ಹಾಕೋಬಹುದು. ಅಂದ್ರೆ ಒಂದು ಬ್ಲಾಕ್ ಅಲ್ಲಿ ಒಂದೇ ಎಲ್ ಸ್ಟೇಟ್ಮೆಂಟ್, ಅಂದ್ರೆ ಒಂದೇ ಡಿಫಾಲ್ಟ್ ಸ್ಟೇಟ್ಮೆಂಟ್ ಅಥವಾ ಫಾಲ್ಸ್ ಸ್ಟೇಟ್ಮೆಂಟ್ ಇರಬೇಕು.
ಸೊ ಇದನ್ನ ನಾನು ಗಮನದಲ್ಲಿ ಇಟ್ಕೊಂಡು ಏನ್ ಮಾಡೋಣ ಅಂದ್ರೆ ಇವಾಗ ಒಂದು ಪ್ರೋಗ್ರಾಮ್ ಮಾಡೋಣ. ಏನ್ ಮಾಡ್ತೀನಿ, ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ನಾನೇನ್ ಮಾಡಿದೀನಿ, ನಿಮ್ಗೆ ಅಂತ ಒಂದು ಫೈಲ್ ಕ್ರಿಯೇಟ್ ಮಾಡಿದೀನಿ. ಇದನ್ನ ನಾನು ನಿಮ್ಗೆ ಶೇರ್ ಮಾಡಿರ್ತೀನಿ. ಇಲ್ಲಿ ಹೋದ್ರೆ ನನಗೆ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ಈ ಎಕ್ಸಾಂಪಲ್ಸ್ ನಾವು ಒಂದೊಂದೇ ಮಾಡ್ತಾ ಹೋಗೋಣ. ಸಿಂಪಲ್ ಎಕ್ಸಾಂಪಲ್ಸ್ ಇಂದ ಮತ್ತೆ ಕಾಂಪ್ಲೆಕ್ಸ್ ಎಕ್ಸಾಂಪಲ್ಸ್ ವರೆಗೂ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಫೈನ್. ಈಗ ನಾ ಏನ್ ಮಾಡ್ತೀನಿ, ಇಲ್ಲೊಂದು ಹೊಸ ಫೈಲ್ ತಗೋತೀನಿ. ಇದನ್ನ ನಾನು ಸೇವ್ ಮಾಡೋಣ. ಎಲ್ಲಿ ಸೇವ್ ಮಾಡ್ತೀನಿ, ನಮ್ದು ಏನಿದೆ ಫೋಲ್ಡರ್ ಅಲ್ಲಿ ಸೇವ್ ಮಾಡೋಣ. ಮೇಬಿ ಸೆಷನ್ 4 ಇದನ್ನ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತ. ಫಸ್ಟ್ ಒಂದು ಸಿಂಪಲ್ ಇಫ್ ಸ್ಟೇಟ್ಮೆಂಟ್ ನೋಡೋಣ. ಇದನ್ನ ಫಸ್ಟ್ ರಿನೇಮ್ ಮಾಡ್ಬಿಡ್ತೀನಿ WKS ಇಫ್ ಅಂತ. ಮತ್ತೆ Alt F11 ನಾನಿಲ್ಲಿ ಎಡಿಟರ್ ಹೋಗ್ತೀನಿ. ಇಲ್ಲೂ ಕೂಡ ಇದನ್ನ ರಿನೇಮ್ ಮಾಡ್ಬಿಡ್ತೀನಿ. ರೈಟ್. ಇವಾಗ ರೈಟ್ ಕ್ಲಿಕ್, ಇನ್ಸರ್ಟ್ ಮಾಡ್ಯೂಲ್. ಇನ್ಸರ್ಟ್ ಮಾಡಿದೆ, ಇನ್ಸರ್ಟ್ ಮಾಡ್ಯೂಲ್ F4 ಆಡ್ ಅಂಡರ್ಸ್ಕೋರ್. ರೈಟ್. ಈಗ ನಾನು ಶೀಟ್ಗೆ ಬರ್ತೀನಿ. ಇಲ್ಲಿ ಏನ್ ಮಾಡ್ತೀನಿ, ಈ ಫೈಲ್ ನ ಕ್ಲೋಸ್ ಮಾಡ್ಬಿಡ್ತೀನಿ. ರೈಟ್. ಫಸ್ಟ್ ಇಲ್ಲಿ ಏನ್ ಮಾಡೋಣ ಅಂದ್ರೆ ಒಂದು ಸಿಂಪಲ್ ಎಕ್ಸೆಲ್ ಫಾರ್ಮುಲಾಸ್ ಮಾಡೋಣ. ಯಾವ ತರ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು D5 ಇಲ್ಲಿ ನಾನು ಏನ್ ಮಾಡ್ತೀನಿ, ಒಂದು 6000 ಕೊಡ್ತೀನಿ. ಓಕೆನಾ. ಇಲ್ಲಿ ಏನ್ ಮಾಡ್ತೀನಿ, ಸೇಲ್ಸ್ ಅನ್ಕೊಳ್ಳೋಣ. ಇಲ್ಲಿ ಸ್ಟೇಟಸ್ ಅನ್ನು ಕೊಡ್ತೀನಿ. ಒಂದು ಫಾರ್ಮುಲಾ ಬರೋಣ, ಈಕ್ವಲ್ಸ್ ಇಫ್ ದಿಸ್ ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ 5000. ಅಂದ್ರೆ ಇದು 5000 ಗಿಂತ ಜಾಸ್ತಿ ಇದ್ರೆ ಇದು ನನಗೆ ಹೈ ಅಂತ ಬರ್ಬೇಕು, ಇಲ್ಲ ಅಂದ್ರೆ ಲೋ ಅಂತ ಬರ್ಬೇಕಷ್ಟೆ. ಇಲ್ಲಿ ನೋಡಿ, ಇಫ್ ಕಂಡೀಷನ್ ಟ್ರೂ ಇದ್ರೆ ಹೈ ಬರುತ್ತೆ, ಫಾಲ್ಸ್ ಇದ್ರೆ ಲೋ ಬರುತ್ತೆ. ನಾನು ಎಂಟರ್ ಅಂತ ಮಾಡ್ತೀನಿ, ನಂಗೆ ರಿಸಲ್ಟ್ ಬಂತು. ಇದು ಬೈ ಯೂಸಿಂಗ್ ಫಾರ್ಮುಲಾ. ಇದೇ ನಾನು ಏನಾದ್ರೂ ಅಕಸ್ಮಾತ್ ಆಗಿ ಕೋಡಲ್ಲಿ ಹೆಂಗ್ ಬರೀಬೇಕು ನೋಡಿ, ಕೋಡಲ್ಲಿ ಬರೆದ್ರೆ ಈ ರಿಸಲ್ಟ್ ಹೆಂಗ್ ಬರುತ್ತೆ ಅಂತ. Alt F11 ಇಲ್ಲಿ ಏನ್ ಮಾಡ್ತೀನಿ, ಸಬ್ ಇಫ್ ಕಂಡೀಷನ್ ಇಲ್ಲಿ ಏನ್ ಮಾಡ್ತೀನಿ, ಸಿಂಗಲ್ ಸ್ಟೇಟ್ಮೆಂಟ್ ಅಂದ್ರೆ ಒಂದೇ ಲೈನ್ ಅಲ್ಲಿ ಬರೆಯುವಂಥದ್ದು. ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಈ ವ್ಯಾಲ್ಯೂ ಇದೆಲ್ಲ ಇದನ್ನ ಒಂದು ವೇರಿಯೇಬಲ್ ಅಲ್ಲಿ ತಗೋಣ. ಸೊ ಏನ್ ಮಾಡಿ ಅಂದ್ರೆ ಆ ಪ್ರಾಕ್ಟೀಸ್ ಯೂಸ್ ಮಾಡಿ ಪ್ರತಿಯೊಂದು ಏನೇ ಚೆಕ್ ಮಾಡಿದ್ರು ಅದನ್ನ ವೇರಿಯೇಬಲ್ ಅಲ್ಲಿ ಹಾಕೊಂಡು ಅದನ್ನ ಚೆಕ್ ಮಾಡ್ಬೇಕು. ಅಂದ್ರೆ ಕಂಡೀಷನ್ ಯೂಸ್ ಮಾಡ್ಬೇಕು. ಆ ತರ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಏನ್ ಮಾಡ್ತೀನಿ, ಡಿಮ್ INT ಸೇಲ್ಸ್. ಈ INT ಏನಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ ಇದು ಇಂಟೀಜರ್ ಅಂತೇಳಿ. ಸೊ ಇದೊಂದು ಆಕ್ಚುಲಿ ಗುಡ್ ಪ್ರಾಕ್ಟೀಸ್. ನಾನು ಏನಾದ್ರೂ ಒಂದು ಆಬ್ಜೆಕ್ಟ್ ನೇಮ್ ಮಾಡ್ಬೇಕಂದ್ರೆ, ವೇರಿಯೇಬಲ್ ನೇಮ್ ಮಾಡ್ಬೇಕಂದ್ರೆ ಈ ಪ್ರಿಫಿಕ್ಸ್ ಕೊಟ್ರೆ ನನಗೆ ಅದು ಇಂಟೀಜರ್ ಲಾಂಗ್ ಬೈಟ್ ಅಂತ ಈಸಿ ಗೊತ್ತಾಗುತ್ತೆ. ಡಿಮ್ INT ಸೇಲ್ಸ್ ಆಸ್ ಇಂಟೀಜರ್ ಅಂತ ಕೊಡ್ತೀನಿ. ಸೊ INT ಸೇಲ್ಸ್ ಈಕ್ವಲ್ಸ್ WKS if ಡಾಟ್ ರೇಂಜ್ ಆಫ್, ನನಗಿದು D5 ಡಾಟ್ ವ್ಯಾಲ್ಯೂ ಅಂತ ಕೊಡ್ತೀವಿ. ಸೊ ಇವಾಗ ನನಗೆ ಸೇಲ್ಸ್ ವ್ಯಾಲ್ಯೂ ಏನಿದೆ ಇದು INT ಸೇಲ್ಸ್ ಅಲ್ಲಿ ಇರುತ್ತೆ. ಅಂದ್ರೆ ಆ ವೇರಿಯೇಬಲ್ ನಾನು ಅದನ್ನ ಸೇವ್ ಮಾಡ್ಕೊಳ್ತೀನಿ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಇಫ್ INT ಸೇಲ್ಸ್ ಈಸ್ ಗ್ರೇಟರ್ ದ್ಯಾನ್ 5000 ದೆನ್ ನನಗೆ ಇಲ್ಲಿ E5 ಅಲ್ಲಿ ಹೈ ಅಂತ ಬರಬೇಕು. ಅಂದ್ರೆ 5000ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಅದು ಹೈ ಅಂತ ಬರಬೇಕು. ಏನ್ ಮಾಡ್ತೀನಿ, WKS ರೇಂಜ್ ಆಫ್ E5 ಡಾಟ್ ವ್ಯಾಲ್ಯೂ ಈಕ್ವಲ್ಸ್ ಹೈ. ಇದೇನಿದು, ಇದು ಒಂದೇ ಲೈನ್ ಅಲ್ಲಿ ನಾನು ಇಫ್ ಕಂಡೀಷನ್ ಕೊಟ್ಬಿಟ್ಟು ನಾನು ರಿಸಲ್ಟ್ ನಾನು ಮಾಡ್ತೀನಿ. ಈಗ ನಾನು ಇದು ರನ್ ಮಾಡಿದ್ರೆ ನೋಡಿ, ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ, ನನ್ಗೆ ಹೈ ಅಂತ ಬಂತು. ಇದನ್ನ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡ್ಬಿಟ್ಟು ಏನ್ ಮಾಡ್ತೀನಿ, ಇಲ್ಲಿದೆಯಲ್ಲ ಇದನ್ನ 4000 ಮಾಡ್ತೀನಿ. 4000 ಮಾಡಿದ್ರೆ ಏನಾಗುತ್ತೆ, ಇದನ್ನ ರನ್ ಮಾಡಿದ್ರೆ ನೋಡಿ, F8 ಮಾಡ್ತೀನಿ ನೋಡಿ, ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ.
F8 ಅಂದ್ರೆ ಡಿಬಗ್ ಮಾಡೋದು. ಇವಾಗ ನೋಡಿ ನಾನು ಇಲ್ಲಿ ಹೋಗ್ಬಿಟ್ಟು 6000 ಮಾಡ್ತೀನಿ ನೋಡಿ, ಇದು ಎಕ್ಸಿಕ್ಯೂಟ್ ಆಗುತ್ತೆ ಅಂದ್ರೆ ಹೈ ಅಂತ ಬರುತ್ತೆ. ಅಂದ್ರೆ ನಾನು ಈ ತರ ಕೊಟ್ಟಾಗ, ಸಿಂಗಲ್ ಲೈನ್ ಅಲ್ಲಿ ಕೊಟ್ಟಾಗ ನಂಗೆ ಬರೀ ಟ್ರೂ ಸ್ಟೇಟ್ಮೆಂಟ್ ಅಷ್ಟೇ. ಅಂದ್ರೆ ನಾನು ಸಿಂಗಲ್ ಲೈನ್ ಅಲ್ಲಿ ಕೊಟ್ಟಾಗ ಒಂದೇ ಸ್ಟೇಟ್ಮೆಂಟ್ ಇರಬೇಕು. ನಾನು ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ನಾನು ಚೆಕ್ ಮಾಡ್ತೀನಿ ಅಂದ್ರೆ ಅವಾಗ ನಾನು ಎಂಡ್ ಇಫ್ ಯೂಸ್ ಮಾಡ್ಬೇಕಾಗತ್ತೆ. ಹೆಂಗ್ ಯೂಸ್ ಮಾಡೋದು ನೋಡಿ, ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸಬ್ ಇಫ್ ಕಂಡೀಷನ್ ಮಲ್ಟಿಪಲ್ ಸ್ಟೇಟ್ಮೆಂಟ್ ಅಂತ ಕೊಡ್ತೀನಿ. ರೈಟ್, ಸೇಮ್ ಇಲ್ಲೂ ಅದನ್ನೇ ಕಾಪಿ ಮಾಡ್ಕೋತೀನಿ, ಇದನ್ನ ಮತ್ತೆ ಟೈಪ್ ಮಾಡಕ್ ಹೋಗಲ್ಲ. ಅದೇ ವೇರಿಯೇಬಲ್ ಮತ್ತೆ ಅದೇ ವ್ಯಾಲ್ಯೂ, ಬಟ್ ಇಲ್ಲಿ ಏನ್ ಮಾಡ್ತೀನಿ ಇವಾಗ ಇದನ್ನೇ ಈ ತರ ನಾನು ಚೆಕ್ ಮಾಡ್ತೀನಿ. ಇಫ್ INT ಸೇಲ್ಸ್ ಇಸ್ ಗ್ರೇಟರ್ ದ್ಯಾನ್ 6000 ದೆನ್ ಎಂಡ್ ಇಫ್. ಇಲ್ಲಿ ನೋಡಿ ನಾನು ಎಂಡ್ ಇಫ್ ಅನ್ನು ಕೊಟ್ಟಿದ್ದೀನಿ. ಇಲ್ಲಿ ಸ್ಟೇಟ್ಮೆಂಟ್ ಹೋಗುತ್ತೆ ಏನಂತ, ಡಬಲ್ ಕೇಸ್ ಇಫ್ ಡಾಟ್ ರೇಂಜ್ ಆಫ್ E5 ಡಾಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಹೈ ಅಂತ. ಇಲ್ಲೂ ಕೂಡ ನೀವು ನೋಡಿದ್ರೆ ಒಂದೇ ಸ್ಟೇಟ್ಮೆಂಟ್ ಇದೆ. ನಾನು ಈ ರೀತಿ ಬೇಕಾದ್ರೂ ಬರಿಬಹುದು, ಈ ರೀತಿ ಬೇಕಾದ್ರೂ ಬರಿಬಹುದು. ಈ ರೀತಿ ಬರಿಬೇಕು ಅಂದ್ರೆ ಒಂದೇ ಲೈನ್ ಅಲ್ಲಿ ನನಗೆ ಎಂಡ್ ಇಫ್ ಬರಲ್ಲ, ಆದ್ರೆ ಒಂದೇ ಸ್ಟೇಟ್ಮೆಂಟ್ ಮಾತ್ರ ಎಕ್ಸಿಕ್ಯೂಟ್ ಮಾಡಕ್ಕಾಗುತ್ತೆ. ಈ ರೀತಿ ಬರೆದ್ರೆ ಇಫ್ INT ಸೇಲ್ಸ್ ಇಸ್ ಗ್ರೇಟರ್ ದನ್ 6000, ಇಲ್ಲೂ ಒಂದೇ ಸ್ಟೇಟ್ಮೆಂಟ್ ಇದೆ ಮತ್ತೆ ಎಂಡ್ ಇಫ್ ಅಂತ ಮಾಡ್ತೀನಿ. ಮಲ್ಟಿಪಲ್ ಸ್ಟೇಟ್ಮೆಂಟ್ ಕೊಡಬೇಕು. ಇಲ್ಲ ಇನ್ನೊಂದು ಸ್ಟೇಟ್ಮೆಂಟ್ ಅಂದ್ರೆ ಇನ್ನೊಂದೇನೋ ಸ್ಟೇಟ್ಮೆಂಟ್ ಕೊಡಬೇಕು ಅಂದ್ರೆ ಅದನ್ನು ಕೂಡ ನಾನು ಮಾಡಬಹುದು. ಏನಂತ ಸೇ ಡಬಲ್ ಕೇಸ್ ಇಫ್ ಡಾಟ್ ರೇಂಜ್, ಇನ್ನೊಂದೇನೋ ಸ್ಟೇಟ್ಮೆಂಟ್ ಕೊಡ್ತೀನಿ, F5 dot value is equal to the sales is ampersand INT sales ಅಂತ. ಸೊ ಏನೋ ಒಂದು ಸ್ಟೇಟ್ಮೆಂಟ್ ನೋಡಿ, ಇಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಅಂದ್ರೆ ಇದೇ ಸ್ಟೇಟ್ಮೆಂಟ್ ನಾನು ಇಲ್ಲಿ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಇದು ಒಂದೇ ಸ್ಟೇಟ್ಮೆಂಟ್ ಅಷ್ಟೇ ನಾನು ಮಾಡೋಕ್ಕಾಗಲ್ಲ. ಇಲ್ಲಿ ನಾನು 2 ಸ್ಟೇಟ್ಮೆಂಟ್ ಕೊಡ್ಬೋದು. ಇವಾಗ ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ, ಓಕೆ 6000 ಕೊಟ್ಬಿಟ್ಟಿದ್ದೀನಿ. ಇದನ್ನ 5000 ಅಂತ ಮಾಡೋಣ. ಇವಾಗ ರನ್ ಮಾಡ್ತೀನಿ ನೋಡಿ. ಅಂದ್ರೆ ನನಗೆ ಇವಾಗ ಇಲ್ಲಿ ಇದು ಟ್ರೂ ಸ್ಟೇಟ್ಮೆಂಟ್ ಇದ್ದಾಗ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಸರಿ, ಇವಾಗ ನನಗೆ ಅಕಸ್ಮಾತ್ ಏನಾದ್ರು ಇದು ನಾನು 4000 ಅಂತ ಕೊಟ್ಟೆ. 4000 ಅಂತ ಕೊಟ್ಟಾಗ ಇದು ಫಾಲ್ಸ್ ಆಗ್ಬಿಡುತ್ತೆ. ಈ ಸ್ಟೇಟ್ಮೆಂಟ್ ಫಾಲ್ಸ್ ಆದಾಗ ನಂಗೆ ಇಲ್ಲೇನೋ ಒಂದು ರಿಸಲ್ಟ್ ಬರ್ಬೇಕು. ಸೊ ಅವಾಗ ಏನ್ ಮಾಡ್ತೀನಿ, ನಾನು ಇಲ್ಲಿ ಹೋಗ್ಬಿಟ್ಟು ಸಬ್ ಇಫ್ ಕಂಡೀಷನ್ ಎಲ್ಸ್ ಅನ್ನು ಕೊಡ್ತೀನಿ. ಇವಾಗ ನಾನು ಎಲ್ಸ್ ಯೂಸ್ ಮಾಡಬೇಕು. ಇಲ್ಲೇನ್ ಮಾಡ್ತೀನಿ, ಸೇಮ್ ಅದೇ ವೇರಿಯೇಬಲ್ ಇಲ್ಲಿ ತಗೋಣ ನೋಡಿ. ಇಲ್ಲಿ ಇಫ್ ಮತ್ತೆ ಎಂಡ್ ಇಫ್ ಕೊಟ್ಟಿದೆ. ಇಲ್ಲಿ ಬರೀ ಟ್ರೂ ಇದ್ರೆ ಮಾತ್ರ ಇದು ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲ ಅಂದ್ರೆ ಫಾಲ್ಸ್ ಸ್ಟೇಟ್ಮೆಂಟ್ ಇದ್ರೆ ಅದಕ್ಕೆ ಏನು ರಿಸಲ್ಟ್ ಬರಲ್ಲ. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಫ್ INT ಸೇಲ್ಸ್ ಈಸ್ ಗ್ರೇಟರ್ ದ್ಯಾನ್ 5000 ದೆನ್ ಇಲ್ಲಿ ಎಂಡ್ ಇಫ್ ಅಂತ ಕೊಡ್ತೀನಿ. ಸರಿ, ಇಲ್ಲಿ ಸೇಮ್ ಅದೇ ಕೊಡೋಣ. ಇಲ್ಲಿ ಇಫ್ ರೇಂಜ್ ಆಫ್ D5 ಡಾಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಹೈ. ರೈಟ್, ಇವಾಗ ಇದು ಟ್ರೂ ಸ್ಟೇಟ್ಮೆಂಟ್ ಇದ್ದಾಗ ಬರ್ತಿದೆ. ನನಗೆ ಫಾಲ್ಸ್ ಸ್ಟೇಟ್ಮೆಂಟ್ ಇದ್ದಾಗ ಬರ್ಬೇಕು ಅಂದ್ರೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಎಲ್ಸ್ ಅಂತ ಕೊಡ್ತೀನಿ. ಎಲ್ಸ್ ಅಂತ ಕೊಟ್ಬಿಟ್ಟು ಸೇಮ್ ಅದೇ ವ್ಯಾಲ್ಯೂ ಇಲ್ಲಿ ನಾನು ಕಾಪಿ ಪೇಸ್ಟ್ ಮಾಡ್ತೀನಿ, ಎಲ್ಸ್ ಲೋ ಅಂತ. ಸೊ ಇಲ್ಲೇನಾಗುತ್ತೆ, ಇವಾಗ ಫಸ್ಟ್ ಇದು ಚೆಕ್ ಮಾಡುತ್ತೆ. ಈ ಕಂಡೀಷನ್ ಟ್ರೂ ಇದ್ರೆ ಈ ಬ್ಲಾಕ್ ಅಲ್ಲಿ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡುತ್ತೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಬರುತ್ತೆ, ಇಲ್ಲಿ ಹೋಗ್ಬಿಟ್ಟು ಲೋ ಅಂತ ಎಕ್ಸಿಕ್ಯೂಟ್ ಮಾಡುತ್ತೆ. ನೋಡಿ ಇವಾಗ F8 ಮಾಡ್ತೀನಿ ನೋಡಿ, ಈ ಕಂಡೀಷನ್ ಚೆಕ್ ಮಾಡುತ್ತೆ. ಇದು INT ಸೇಲ್ಸ್ ಇಸ್ ಗ್ರೇಟರ್ ದ್ಯಾನ್ 5000, ಇಲ್ಲಿ ಎಷ್ಟಿದೆ 4000 ಇದೆ. ಏನ್ ಮಾಡುತ್ತೆ ಅದು, ನೆಕ್ಸ್ಟ್ ಎಲ್ಸ್ ಏನಿದೆ ಅಲ್ಲಿ ಬರುತ್ತೆ. ನಾನು ಇಲ್ಲಿ ಹೋಗಿ ನೋಡಿದ್ರೆ ಇವಾಗ ರಿಸಲ್ಟ್ ನನಗೆ E5 ಇರ್ಬೇಕು. ಸಾರಿ, 4000 ಮಾಡ್ತೀನಿ ನೋಡಿ, ರನ್ ಮಾಡ್ತೀನಿ, ನನಗೆ ಲೋ ಅಂತ ತೋರಿಸುತ್ತೆ. ಅಂದ್ರೆ ಫಾಲ್ಸ್ ಇದ್ರೆ ಒಂದು ರಿಸಲ್ಟ್ ಬರ್ಬೇಕು, ಟ್ರೂ ಇದ್ರೆ ಒಂದು ರಿಸಲ್ಟ್ ಬರ್ಬೇಕು. ಇಲ್ಲ ಅಂದ್ರೆ ನಾನು ಫಾಲ್ಸ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಇದು ಡಿಫಾಲ್ಟ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ನನಗೆ
ಬರೀ ಟ್ರೂ ಸ್ಟೇಟ್ಮೆಂಟ್ ಅಲ್ಲಿ ಅದ್ ಮಾತ್ರ ಬರುತ್ತೆ ಯಾವಾಗ ಈ ಕಂಡೀಷನ್ ಟ್ರೂ ಇದ್ರೆ ಮಾತ್ರ. ಸೊ ಇಫ್ ಕಂಡೀಷನ್ ಹೆಂಗ್ ವರ್ಕ್ ಆಗುತ್ತೆ, ಈ ಸ್ಟೇಟ್ಮೆಂಟ್ ಏನಿದೆ ಕಂಡೀಷನ್, ಈ ಕಂಡೀಷನ್ ಟ್ರೂ ಇದ್ರೆ ಅದು ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲ ಅಂದ್ರೆ ಫಾಲ್ಸ್ ಸ್ಟೇಟ್ಮೆಂಟ್ ಹೋಗಿ ಎಕ್ಸಿಕ್ಯೂಟ್ ಆಗುತ್ತೆ. ಮೇನ್ ಬಂದು ಈ ಕಂಡೀಷನ್ ಚೆಕ್ ಮಾಡ್ಬೇಕು ನಾನು. ರೈಟ್, ಅಕಸ್ಮಾತ್ ಆಗಿ ನನಗೆ ಈ ಕಂಡೀಷನ್ ಏನಿದೆಯಲ್ಲ ಇದು ಒಂದಕ್ಕಿಂತ ಜಾಸ್ತಿ ಇದೆ ಅಂತ ಇಟ್ಕೊಳ್ಳೋಣ. ಅಂದ್ರೆ ಈ ಸೇಲ್ಸ್ ವ್ಯಾಲ್ಯೂ ಏನಿದೆ 5000 ಗಿಂತ ಜಾಸ್ತಿ ಇದ್ರೆ ಹೈ ಇರಬೇಕು, 2000 ಗಿಂತ ಜಾಸ್ತಿ ಇದ್ರೆ ಮೀಡಿಯಂ ಇರಬೇಕು, ಅದಕ್ಕಿಂತ ಕಮ್ಮಿ ಇದ್ರೆ ಲೋ ಇರಬೇಕು. ಅಂದ್ರೆ 5000 ಗಿಂತ ಜಾಸ್ತಿ ಇದ್ರೆ ಹೈ ಇರುತ್ತೆ, 2000 ಗಿಂತ ಜಾಸ್ತಿ ಅಂದ್ರೆ 5000 ವರ್ಗು, 2000 ಇಂದ 5000 ವರ್ಗು ಇತ್ತು ಅಂದ್ರೆ ಅದು ಮೀಡಿಯಂ ಇರಬೇಕು, ಅದಕ್ಕಿಂತ ಕಮ್ಮಿ ಇತ್ತು ಅಂದ್ರೆ ಲೋ ಬರಬೇಕು. ಸೊ ಅದಕ್ಕೆ ಏನ್ ಮಾಡ್ತೀನಿ, ನೆಕ್ಸ್ಟ್ ಇದನ್ನ ಕಾಪಿ ಮಾಡ್ಕೊಳ್ಳೋಣ, ಇಲ್ಲಿ ಪೇಸ್ಟ್ ಮಾಡ್ತೀನಿ, ಇಲ್ಲಿ ಎಲ್ಸ್ ಅಂಡ್ ಇಫ್ ಎಲ್ಸ್. ಇಲ್ಲೇನ್ ಮಾಡ್ತೀನಿ, ಸೇಮ್ ಇದೇ ಸ್ಟೇಟ್ಮೆಂಟ್ಗೆ ಇಲ್ಲಿ ಇನ್ನೊಂದು ಕೋಡ್ ಕೊಟ್ಬಿಡ್ತೀನಿ, ಅದು ಬಂದು ಎಲ್ಸ್ ಇಫ್ ಇಲ್ಲಿ ನಾನು ಇನ್ನೊಂದು ಕಂಡೀಷನ್ ಕೊಡಬೇಕು, INT ಸೇಲ್ಸ್ ಇಸ್ ಗ್ರೇಟರ್ ದನ್ 2000 ದೆನ್. ಸೊ ಇಲ್ಲಿ ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಬರುತ್ತೆ, ಕಾಪಿ ಮಾಡ್ತೀನಿ, ಎಂಟರ್ ಮಾಡ್ಕೊಳ್ಳೋಣ, ಮೀಡಿಯಂ. ನೋಡಿ, ಈ ಕಂಡೀಷನ್ ಟ್ರೂ ಇದ್ರೆ ನನಗೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿ ಬ್ಲಾಕ್ ಇಂದ ಆಚೆ ಬರುತ್ತೆ, ಇದನ್ನ ಬ್ಲಾಕ್ ಅಂತ ಕರಿತೀವಿ. ಅಕಸ್ಮಾತ್ ಈ ಕಂಡೀಷನ್ ಫಾಲ್ಸ್ ಇದ್ರೆ ಅದು ನೆಕ್ಸ್ಟ್ ಇಮಿಡಿಯೇಟ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅದಕ್ಕೆ ಹೋಗುತ್ತೆ, ಇದನ್ನ ಚೆಕ್ ಮಾಡುತ್ತೆ. ಇದೇನಾದ್ರು ಟ್ರೂ ಇತ್ತು ಅಂದ್ರೆ ಇದು ಎಕ್ಸಿಕ್ಯೂಟ್ ಆಗುತ್ತೆ ಮತ್ತೆ ಆಚೆ ಬರುತ್ತೆ. ಈ ಎರಡೂ ಕಂಡೀಷನ್ ಟ್ರೂ ಇಲ್ಲ ಅಂದ್ರೆ ನೆಕ್ಸ್ಟ್ ಡಿಫಾಲ್ಟ್ ಸ್ಟೇಟ್ಮೆಂಟ್ ಏನಿದೆ ಆ ಡಿಫಾಲ್ಟ್ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡಿ ನಂಗೆ ರಿಸಲ್ಟ್ ಕೊಡುತ್ತೆ. ಸೊ ಇದು ಒಂದು ಇಫ್ ಕಂಡೀಷನ್. ಈ ತರ ಎಲ್ಸ್ ಇಫ್ ಎಷ್ಟು ಬೇಕಾದ್ರೂ ಇಲ್ಲಿ ಹಾಕೋಬಹುದು, ಬಟ್ ಒಂದೇ ಇಫ್, ಒಂದೇ ಎಲ್ಸ್, ಒಂದೇ ಎಂಡ್ ಇಫ್ ಇರಬೇಕು. ರೈಟ್, ಇದು ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ. ಇನ್ನೊಂದು ಎಕ್ಸಾಂಪಲ್ ತಗೋಣ. ನೆನ್ನೆ ನಾವೊಂದು ಅಸೈನ್ಮೆಂಟ್ ಏನೋ ಮಾಡಿದ್ವಿ, ಏನೋ ಒಂದು ರಿಸಲ್ಟ್ಸ್ ಒಂದು ಮಾರ್ಕ್ಸ್ ಏನೋ ತಗೊಂಡ್ವಿ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಮಾರ್ಕ್ಸ್ ಅಂತ ಕೊಡೋಣ, ಇಲ್ಲಿ ರಿಸಲ್ಟ್ ಅಂತ ಕೊಡೋಣ. ಮಾರ್ಕ್ಸ್ ಬಂದು 0 ಇಂದ 100 ಇರುತ್ತೆ. ನನಗೆ ಇಲ್ಲಿ ಏನೇ ಮಾರ್ಕ್ಸ್ ಕೊಟ್ರು, ಫಾರ್ ಎಕ್ಸಾಂಪಲ್ ಇವಾಗ 78 ಅಂತ ಕೊಡ್ತೀನಿ. ಸೊ ಇಲ್ಲಿ ನನ್ನ ಕಂಡೀಷನ್ ಏನಿರುತ್ತೆ, 0 to 34 ಬಂದ್ರೆ ನನಗೆ ಫೇಲ್, 35 ಇಂದ 50 ಬಂದ್ರೆ ಸೆಕೆಂಡ್ ಕ್ಲಾಸ್ ಅಂತ ತಗೋಣ. ನೆಕ್ಸ್ಟ್ 51 ಇಂದ 75 ವರೆಗೂ ಫಸ್ಟ್ ಕ್ಲಾಸ್ ಅಂತ ತಗೋಣ. ಅಕಸ್ಮಾತ್ ಆಗಿ ಏನಾದ್ರು ಅಬೌವ್ 75 ಅಂದ್ರೆ ಡಿಸ್ಟಿಂಕ್ಷನ್ಸ್ ಅಂತ ತಗೋಣ. ಡಿಸ್ಟಿಂಕ್ಷನ್, ರೈಟ್. ಸೊ ಇವಾಗ ಇದನ್ನ ನಾನು ಏನ್ ಮಾಡ್ತೀನಿ, ಇಲ್ಲಿ ಪ್ರೋಗ್ರಾಮ್ ಮಾಡ್ತೀನಿ. ಇಲ್ಲಿ ನನಗೆ ಈ ಹೆಚ್ ಇದೆಯಲ್ಲ, H5 ಅಲ್ಲಿ ವ್ಯಾಲ್ಯೂ ತಗೊಂಡು I5 ಅಲ್ಲಿ ನಂಗೆ ರಿಸಲ್ಟ್ ಬರಬೇಕು. ಇಲ್ಲಿ ಮಲ್ಟಿಪಲ್ ಕಂಡೀಷನ್ಸ್ ಇದೆ. ಇಲ್ಲಿ ಕಂಡೀಷನ್ಸ್ ಏನಿದೆ, 0 ಇಂದ 34ಗೆ ಫೇಲ್ ಅಂತ ಬರಬೇಕು, 35 ಇಂದ 50ಗೆ ಸೆಕೆಂಡ್ ಕ್ಲಾಸ್ ಅಂತ ಬರಬೇಕು, 51 to 75 ಫಸ್ಟ್ ಕ್ಲಾಸ್ ಬರಬೇಕು, ಗ್ರೇಟರ್ ದನ್ 75 ಡಿಸ್ಟಿಂಕ್ಷನ್ ಅಂತ ಬರಬೇಕು. ಅಂದ್ರೆ ಇಲ್ಲಿ ನನಗೆ 3 ಕಂಡೀಷನ್ ಅನ್ನು ಚೆಕ್ ಮಾಡ್ತೀನಿ. ಒಂದು ಸ್ಟೇಟ್ಮೆಂಟ್ ಬಂದು ಡಿಫಾಲ್ಟ್ ಸ್ಟೇಟ್ಮೆಂಟ್ ಅಲ್ಲೂ ಕೊಡ್ಬೋದು, ಬಟ್ ಇದನ್ನ ಹೇಗ್ ಮಾಡೋದು ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. Alt11 ಸಬ್ ಗೆಟ್ ರಿಸಲ್ಟ್ ಅಂತ ಕೊಡ್ತೀನಿ, ಡಿಮ್. ಇಲ್ಲಿ ಏನ್ ಮಾಡೋಣ ಅಂದ್ರೆ, ಇವಾಗ ಇದು ಬೈಟ್ ಅಲ್ವಾ ಇದು, ಯಾಕಂದ್ರೆ ಇಲ್ಲೇನಿರುತ್ತೆ 0 ಇಂದ 100 ವರೆಗೂ ಅಷ್ಟೇ ಇರುತ್ತೆ, ಮಾರ್ಕ್ಸ್ ಅದಕ್ಕಿಂತ ಜಾಸ್ತಿ ಇರಲ್ಲ. ಸೊ ಅದು ಬೈಟ್ ಬಂದು 254 ವರೆಗೂ ತಗೋಬಹುದು. ನಾನು ಏನ್ ಮಾಡ್ತೀನಿ, ಬೈಟ್ ಅಂತ ತಗೋಬಹುದು, ಇಲ್ಲಾಂದ್ರೆ ಇಂಟಿಜರ್ ಅಂತಾನು ತಗೋಬಹುದು. ಏನ್ ಮಾಡ್ತೀನಿ, ಬೈಟ್ ಮಾರ್ಕ್ಸ್ ಆಸ್ ಬೈಟ್ ಅಂತ ತಗೋತೀನಿ. ಇವಾಗ ಅಲ್ಲಿ ಏನ್ ಮಾರ್ಕ್ಸ್ ಇದೆಯಲ್ಲ, ಡಿ ಮಾರ್ಕ್ಸ್ ಈಕ್ವಲ್ಸ್ ಇದು ತಗೋತೀನಿ, ಅಂದ್ರೆ H5 WKS if dot range of H5 dot value. ಸರಿ, ಇವಾಗ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಫಸ್ಟ್ ಇಫ್ ಮಾರ್ಕ್ಸ್ ಇಸ್ ಗ್ರೇಟರ್ ದನ್ 75, ನಾನು ಜಾಸ್ತಿಯಿಂದ ಕಮ್ಮಿ ಹೋಗ್ತೀನಿ. PYT ಮಾರ್ಕ್ಸ್ is greater than 75 ಅಂದ್ರೆ 75 ಇಂತ ಜಾಸ್ತಿ ಇತ್ತು ಅಂದ್ರೆ ದೆನ್
ಇದೊಂದು ಕಂಡೀಷನ್. ಏನ್ ಮಾಡಿ ಅಂದ್ರೆ ಫಸ್ಟ್ ಎಲ್ಲಾ ಕಂಡೀಷನ್ಸ್ ಫಸ್ಟ್ ಹಾಕೊಂಬಿಡಿ, ಆಮೇಲೆ ಅದಕ್ಕೆ ಸ್ಟೇಟ್ಮೆಂಟ್ಸ್ ಏನಿದೆ ಅದನ್ನ ಹಾಕೋಬಹುದು. ಇಲ್ಲಿ ಎಂಡ್ ಇಫ್ ಅನ್ನು ಕೊಟ್ಬಿಡ್ತೀನಿ. ಯಾವತ್ತು ನೀವೇನ್ ಮಾಡಿ ಅಂದ್ರೆ ಬೆಸ್ಟ್ ಪ್ರಾಕ್ಟೀಸ್ ಇಫ್ ಕೊಟ್ಟಿದ ತಕ್ಷಣ ಎಂಡ್ ಇಫ್ ಕೊಟ್ಬಿಡಿ. ಯಾಕಂದ್ರೆ ಕೆಲವು ಟೈಮ್ ನಾ ಇದನ್ನ ಮರ್ತೇ ಬಿಟ್ಟಿರ್ತೀನಿ. ಸೊ ಅದ್ರ ನೀವು ಮರ್ತ್ ಬಿಟ್ರೆ ಏನಾಗುತ್ತೆ ಗೊತ್ತಾ, ಈ ತರ ಮರ್ತ್ರೆ ನಿಮ್ಗೆ ಎರರ್ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಎಂಡ್ ಇಫ್ ಮಿಸ್ಸಿಂಗ್ ಅಂತ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವೇನ್ ಮಾಡಿ ಅಂದ್ರೆ ಇಫ್ ಎಂಡ್ ಇಫ್ ಫಸ್ಟ್ ಕೊಟ್ಬಿಡಿ. ಇಲ್ಲಿ ನೋಡಿ ಸಬ್ ಅಂತ ಕೊಟ್ಟಾಗ ಆಟೋಮೆಟಿಕ್ ಎಂಡ್ ಸಬ್ ಅಂತ ಬರುತ್ತಲ್ಲ, ಅದೇ ತರ ನೀವು ಇದನ್ನ ಕೊಟ್ಬಿಟ್ರೆ ಬೆಸ್ಟ್. ರೈಟ್, ಇವಾಗ ನಾ ಏನ್ ಮಾಡ್ತೀನಿ, ಗ್ರೇಟರ್ ದನ್ 75 ಕೊಡ್ತೀನಿ. ಇನ್ನೊಂದು ಕಂಡೀಷನ್ ಇದೆ, ಗ್ರೇಟರ್ ದನ್ 50 ಅಂತಿದೆ. ಸೇ ಎಲ್ಸ್ ಇಫ್ ಮಾರ್ಕ್ಸ್ ಈಸ್ ಗ್ರೇಟರ್ ದನ್ 50 ದೆನ್. ಸೊ ಗ್ರೇಟರ್ ದನ್ 50 ಅಂದ್ರೆ ಎಲ್ಲಿಂದ ಎಲ್ಲಿಗೆ ಬರುತ್ತೆ, 51 ಇಂದ 75 ವರೆಗೂ ಬರುತ್ತೆ. ರೈಟ್, ಇನ್ನೊಂದು ಕಂಡೀಷನ್ ಇದೆ, ಎಲ್ಸ್ ಇಫ್ ಮಾರ್ಕ್ಸ್ ಈಸ್ ಗ್ರೇಟರ್ ದನ್ 34 ದೆನ್. ಅಂದ್ರೆ 34 ಗ್ರೇಟರ್ ದನ್ 34 ಅಂದ್ರೆ 35 ಇಂದ ಸ್ಟಾರ್ಟ್ ಆಗುತ್ತೆ, 35 ಇಂದ 50 ವರೆಗೂ ಅಂತ. ಇಲ್ಲ ಇದೆಲ್ಲ ಕಂಡೀಷನ್ ಇತ್ತು ಅಂದ್ರೆ ಇಲ್ಲಿ ಎಲ್ಸ್ ಕೊಡ್ತೀನಿ, ಅವಾಗ ಅದು ಫೇಲ್ ಅಂತ ಬರುತ್ತೆ. ನೋಡಿ ಇಲ್ಲೊಬ್ಬ ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ, ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡೋಣ. ಇಲ್ಲೇನಿದೆ, ಗ್ರೇಟರ್ ದನ್ 75 ಅಂದ್ರೆ ಡಿಸ್ಟಿಂಕ್ಷನ್. ಅಂದ್ರೆ ನನಗೆ ಈ I5 ಏನಿದೆಯಲ್ಲ, ಇಲ್ಲೇನ್ ಮಾಡ್ತೀನಿ, I5 ಡಾಟ್ ವ್ಯಾಲ್ಯೂ ಈಕ್ವಲ್ಸ್ ಡಿಸ್ಟಿಂಕ್ಷನ್. ಸರಿ, ಇದನ್ನ ಕಾಪಿ ಮಾಡ್ಕೊಡಿ. ನೋಡಿ, ನೀವು ಅವಾಗ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಪ್ರೋಗ್ರಾಮ್ ಲಾಜಿಕ್ ಒಂದು ಗೊತ್ತಾದ್ರೆ ಸಾಕು. ಸೊ ಈ ತರ ನೀವು ಮಾಡ್ತಾ ಹೋಗ್ಬೋದು. ಗ್ರೇಟರ್ ದನ್ 50 ಅಂದ್ರೆ ಏನ್ ಮಾಡ್ತೀನಿ, ಫಸ್ಟ್ ಕ್ಲಾಸ್. ಮತ್ತೆ ಇದನ್ನ ಕಾಪಿ ಮಾಡ್ಕೊಳ್ಳೋಣ. ಗ್ರೇಟರ್ ದನ್ 34 ಅಂದ್ರೆ ಸೆಕೆಂಡ್ ಕ್ಲಾಸ್. ನೆಕ್ಸ್ಟ್ ಇದ್ಯಾವುದು ಇಲ್ಲ ಅಂದ್ರೆ ಇಲ್ಲಿ ನಾನು ಫೇಲ್ ಅಂತ ಕೊಡ್ತೀನಿ. ರೈಟ್, ಸೊ ಇದು ನನಗೆ ಪ್ರೋಗ್ರಾಮ್ ರೆಡಿ ಆಯ್ತು. ಇವಾಗ ಇದನ್ನ QC ಮಾಡ್ಬೇಕಾದ್ರೆ ಚೆಕ್ ಮಾಡಬೇಕು, ಇದು ಕರೆಕ್ಟ್ ಇದೆಯೋ ಇಲ್ಲೋ ಅಂತ. ನಾ ಏನ್ ಮಾಡಿದ್ದೀನಿ, ಇಲ್ಲಿ 78 ಕೊಟ್ಟಿದ್ದೀನಿ. ಇಲ್ಲಿ ನನ್ನ ಪ್ರೋಗ್ರಾಮ್ ಪ್ರಕಾರ ಇದು ಗ್ರೇಟರ್ ದನ್ 75 ಇದೆ, ಅಂದ್ರೆ ಇಲ್ಲಿ ಡಿಸ್ಟಿಂಕ್ಷನ್ ಬರಬೇಕು. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ ನೋಡಿ, F8 ಮಾಡಿ, ಅವಾಗ ನಿಮ್ಗೆ ಒಂದೊಂದೇ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ನೋಡಿ ಇದು ಟ್ರೂ ಇತ್ತು, ಇದು 78 ಏನಿದೆ, 78 ಇಸ್ ಗ್ರೇಟರ್ ದನ್ 75 ಅಂದ್ರೆ ಈ ಸ್ಟೇಟ್ಮೆಂಟ್ ಟ್ರೂ ಇದೆ. ಇದು ನನಗೆ ಇಲ್ಲಿ ಡಿಸ್ಟಿಂಕ್ಷನ್ ಬಂತು. ಸರಿ, ಇಲ್ಲೋಗ್ಬಿಟ್ಟು ನಾನು ಇವಾಗ 20 ಅಂತ ಕೊಡ್ತೀನಿ. ಈಗ ಇದ್ರ ಪ್ರಕಾರ 20 ಅಂತ ಕೊಟ್ರೆ ಇದೇನಾಗಬೇಕು, ಫೇಲ್ ಬರಬೇಕು. ಯಾಕಂದ್ರೆ ಅದು 0 to 34 ರೇಂಜ್ ಅಲ್ಲಿ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ಇವಾಗ ನೋಡಿ F8 ಕೊಡ್ತೀನಿ. ಇದು ಫಸ್ಟ್ ಚೆಕ್ ಮಾಡ್ತೀವಿ ಕಂಡೀಷನ್, 20 ಇಸ್ ಗ್ರೇಟರ್ ದನ್ 75 ಅದು ಫಾಲ್ಸ್. ಮತ್ತೆ ಇಲ್ಲಿ ಬರುತ್ತೆ 20 ಇಸ್ ಗ್ರೇಟರ್ ದನ್ 50 ಅದು ಫಾಲ್ಸ್. ನೆಕ್ಸ್ಟ್ 20 ಇಸ್ ಗ್ರೇಟರ್ ದನ್ 34 ಅದು ಫಾಲ್ಸ್. ಇಲ್ಲಿ ಬಂದು ಏನ್ ಮಾಡುತ್ತೆ, ಯಾವ್ದು ಕಂಡೀಷನ್ ಟ್ರೂ ಇಲ್ಲ ಅಂದಾಗ ಎಲ್ ಸ್ಟೇಟ್ಮೆಂಟ್ ಬಂದು ಫೇಲ್ ಅಂತ ಕೊಟ್ಟು ಆಚೆ. ಬೇಕಾದ್ರೆ ನೀವು ಎಲ್ಲಾದ್ರೂ ಚೆಕ್ ಮಾಡಬಹುದು. ಇಲ್ಲ ನೀವು 45 ಅಂತ ಕೊಡ್ತೀನಿ, 45 ಅಂತ ಕೊಟ್ರೆ ಅದೆಲ್ಲಿ ಬರಬೇಕು, ಈ ರೇಂಜ್ ಅಲ್ಲಿ ಬರಬೇಕು, ಸೆಕೆಂಡ್ ಕ್ಲಾಸ್ ಬರಬೇಕು. ನೋಡೋಣ, ಇಲ್ಲ ಇವಾಗ ನಾನು ಇದನ್ನ ರನ್ ಮಾಡ್ತೀನಿ. ನೋಡಿ 45 ಈಸ್ ಗ್ರೇಟರ್ ದನ್ 75 ಇದು ಫಾಲ್ಸ್, ಇಲ್ಲಿ ಬರುತ್ತೆ. 45 ಇಸ್ ಗ್ರೇಟರ್ ದನ್ 50 ಅದು ಫಾಲ್ಸ್. ನೋಡಿ ಇಲ್ಲಿ ಬರುತ್ತೆ 45 ಇಸ್ ಗ್ರೇಟರ್ ದನ್ 34 ಇಟ್ ಇಸ್ ಟ್ರೂ. ಇಟ್ ಟ್ರೂ ಇದ್ದಾಗ ಇದನ್ನ ಎಕ್ಸಿಕ್ಯೂಟ್ ಮಾಡಿ ಆಚೆ ಬಂದ್ಬಿಡುತ್ತೆ. ನೋಡಿ ಈ ತರ. ರೈಟ್, ಇವಾಗ ನಾ ಏನ್ ಮಾಡಿದೆ, ಇಲ್ಲಿ ಒಂದಷ್ಟು ಕಂಡೀಷನ್ ತಗೊಂಡೆ, ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡಿದೆ. 3 ಟ್ರೂ ಸ್ಟೇಟ್ಮೆಂಟ್ ತಗೊಂಡೆ, ಒಂದು ಡಿಫಾಲ್ಟ್ ಸ್ಟೇಟ್ಮೆಂಟ್ ಅದು ಫಾಲ್ಸ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇದನ್ನ ಎಕ್ಸಿಕ್ಯೂಟ್ ಮಾಡಿದೆ. ಸರಿ, ಇನ್ನೊಂದು ಎಕ್ಸಾಂಪಲ್ ತಗೋಣ. ಇಲ್ಲಿ ನಾನು ವ್ಯಾಲಿಡೇಷನ್ ಮಾಡ್ತಿಲ್ಲ. ಸೊ ವ್ಯಾಲಿಡೇಷನ್ ನಿಮ್ಗೆ ನಾನು ಅಸೈನ್ಮೆಂಟ್ ಮೂಲಕ ಕೊಡ್ತೀನಿ. ಇಲ್ಲಿ ವ್ಯಾಲಿಡೇಷನ್ ಮಾಡ್ತಿಲ್ಲ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತಗೋಣ. ಸೇಮ್ ಇದೇ ಎಕ್ಸಾಂಪಲ್ ಬಟ್ ಸ್ಲೈಡ್ ಚೇಂಜಸ್ ಮಾಡೋಣ. ಏನ್ ಮಾಡ್ತೀನಿ, ಇಲ್ಲಿ ಏಜ್ ತಗೋಣ. ಇವಾಗ ಏಜ್, ಇಲ್ಲಿ ಸ್ಟೇಟಸ್ ಅಂತ ಕೊಡೋಣ. ಕಂಡೀಷನ್ ಏನಿರುತ್ತೆ ಅಂದ್ರೆ 0 to 12 ನನಗೆ ಕಿಡ್ ಅಂತ ಬರಬೇಕು. 13 ಇಂದ 19 ನನಗೆ ಟೀನೇಜ್ ಅಂತ ಬರಬೇಕು. 20 to 40 ನನಗೆ ಇಲ್ಲಿ ಯಂಗ್ ಅಂತ ಬರಬೇಕು. 41 ಇಂದ 70 ನಾನು ಅಡಲ್ಟ್ ಅಂತ ಕೊಡ್ತೀನಿ. 70 ಅಬೌವ್ ಗ್ರೇಟರ್ ದನ್ 70 ನನಗೆ ಓಲ್ಡ್ ಅಂತ ಬರಬೇಕು. ಈ ಎಕ್ಸಾಂಪಲ್ ಆಲ್ಮೋಸ್ಟ್ ಸಿಮಿಲರ್, ಇದು ಆಲ್ಮೋಸ್ಟ್ ಸಿಮಿಲರ್. ಬಟ್ ನಾನು ನಿಮ್ಗೆ ಇಲ್ಲಿ ಇನ್ನು ಕೆಲವೊಂದು ವ್ಯಾಲಿಡೇಷನ್ಸ್ ಎಲ್ಲ ಹೆಂಗ್ ಹಾಕ್ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಲೆಟ್ಸ್ ಸೇ ಇಲ್ಲೊಂದು ಏಜ್ ನಾನು ಕೊಡ್ತೀನಿ. ಏಜ್ ಬಂದು ನಾನೊಂದು 69 ಅಂತ ಕೊಡ್ತೀನಿ.
69 ಕೊಟ್ರೆ ಇಲ್ಲಿ ಬರ್ಬೇಕು ಅಡಲ್ಟ್. ಸೇಮ್ ಇಲ್ಲಿ ಏನ್ ಮಾಡಿದೆ ಈ ಎಕ್ಸಾಂಪಲ್ ಅಲ್ಲಿ ಅದೇ ತರ ಇದಕ್ಕೂ ಮಾಡೋಣ, ಬಟ್ ಇಲ್ಲಿ ವ್ಯಾಲಿಡೇಷನ್ಸ್ ಕೂಡ ನಾನು ನಿಮ್ಗೆ ಕಲಿಸ್ತೀನಿ. ಇವಾಗ ಎಲ್ಲ ಹೋಗ್ಬಿಟ್ಟು ಏನ್ ಮಾಡೋಣ ಅಂದ್ರೆ ಗೆಟ್ ಏಜ್ ಅಂತ ಒಂದು ಪ್ರೋಗ್ರಾಮ್ ಬರೆಯೋಣ. ನೋಡಿ, ಸಬ್ ಗೆಟ್ ಏಜ್. ಫಸ್ಟ್ ನೀವೇನೇ ಚೆಕ್ ಮಾಡ್ಬೇಕಾದ್ರೂ ಈ ವ್ಯಾಲ್ಯೂ ತಗೋಬೇಕು. ಇಲ್ಲೂ ಅಷ್ಟೇ ಏಜ್ ಬಂದು 0 to 100 ಅಂತಾನೆ ಕನ್ಸಿಡರ್ ಮಾಡೋಣ. ಸೊ ಇಲ್ಲೂ ನಾವು ಬೈಟ್ ಅಂತ ತಗೋಬಹುದು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಟಿಮ್ ಬೈಟ್ ಏಜ್ ಆಸ್ ಬೈಟ್ ಅಂತ ಕೊಡ್ತೀನಿ. ಸರಿ, ಇಲ್ಲೇನ್ ಮಾಡ್ತೀನಿ, ಇಲ್ಲಾಂದ್ರೆ ಒಂದು ಕೆಲಸ ಮಾಡೋಣ, ಇದನ್ನ ಇಂಟೀಜರ್ ತಗೋಣ. ಯಾಕಂದ್ರೆ ಬೈಟ್ ಲೆಸ್ ದೆನ್ 0 ತಗೊಳಲ್ಲ ಅದು. ಸೊ ಏನ್ ಮಾಡೋಣ ಅಂದ್ರೆ ನಿಮ್ಗೆ ಇನ್ನೊಂದು ವ್ಯಾಲಿಡೇಷನ್ಸ್ ತೋರಿಸ್ಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಇಂಟೀಜರ್ ಅಂತ ತಗೊಂಡಿರ್ತೀನಿ. ಇನ್ನೊಂದು ಎಕ್ಸಾಂಪಲ್ ಮಾಡೋಣ, ಸಬ್ ಗೆಟ್ ಏಜ್ ಡಿಮ್ int ಏಜ್ ಆಸ್ ಇಂಟೀಜರ್. ಓಕೆ, ಸೊ int ಏಜ್ equals double case if dot range of n5 dot 5. ಸರಿ, ಈಗ ನಾನು ಇಷ್ಟು ಕಂಡೀಷನ್ ನಾನು ಚೆಕ್ ಮಾಡಬೇಕು. ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ 5 ಕಂಡೀಷನ್ ಚೆಕ್ ಮಾಡ್ಬೇಕು. ಅದರಲ್ಲಿ 4 ಕಂಡೀಷನ್ ಚೆಕ್ ಮಾಡಿ ಒಂದನ್ನ ಡಿಫಾಲ್ಟ್ ಅಂತ ಕೊಟ್ಬಿಡ್ತೀನಿ. ಸೇ ಇಫ್ int age is greater than 75, then ಇದೊಂದು ಕಂಡೀಷನ್. and if ಇನ್ನೊಂದು ಕಂಡೀಷನ್ else int age is greater than, ಸೇ ಇಲ್ಲೇನಿದೆ ನೆಕ್ಸ್ಟ್ ಬಂದು 40, ಅಂದ್ರೆ 40 ಇಂದ 70 ವರೆಗೂ. ಸೊ ಏನ್ ಮಾಡ್ತೀನಿ, ಇಫ್ ಇಟ್ ಇಸ್ ಗ್ರೇಟರ್ ದ್ಯಾನ್ 40 ಅಂತ ಕೊಡ್ತೀನಿ. ದೆನ್ else if int age is greater than 19, then ಇನ್ನೊಂದು ಕಂಡೀಷನ್ else if int age is greater than 12, then else. ನೋಡಿ, ಕಂಡೀಷನ್ 1, ಕಂಡೀಷನ್ 2, ಕಂಡೀಷನ್ 3, ಕಂಡೀಷನ್ 4 ಇನ್ನೊಂದು ಮಿಕ್ಕಿರುತ್ತೆ, ಅದನ್ನ ನಾವು ಡಿಫಾಲ್ಟ್ ಆಗಿ ತಗೋತೀವಿ. ನೋಡಿ, ಟೋಟಲ್ ಆಗಿ 5 ರಿಸಲ್ಟ್ ಬರಬೇಕು. ಸೇ 4 ಏನ್ ಮಾಡ್ತೀನಿ, ನಾನು ಇಲ್ಲಿ ಟ್ರೂ ಸ್ಟೇಟ್ಮೆಂಟ್ ಅಲ್ಲಿ ಚೆಕ್ ಮಾಡ್ತೀನಿ, ಒಂದನ್ನ ಡಿಫಾಲ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಇಟ್ಬಿಡ್ತೀನಿ. ಸರಿ, ಈಗ ನಾನು ಏನ್ ಮಾಡ್ತೀನಿ, ಗ್ರೇಟರ್ ದ್ಯಾನ್ 75 ಇದ್ರೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು O5 ಇದೆಯಲ್ಲ, O5 ಡಾಟ್ ವ್ಯಾಲ್ಯೂ ಈಕ್ವಲ್ಸ್ ಇದು ಓಲ್ಡ್ ಅಂತ ಕೊಡ್ತೀನಿ. ಅಂದ್ರೆ ಗ್ರೇಟರ್ ದ್ಯಾನ್ 75 ಎಷ್ಟಿದೆ, ಗ್ರೇಟರ್ ದ್ಯಾನ್ 70 ಕೊಟ್ಟಿದ್ದೀನಿ ಅಲ್ಲಿ. ಸರಿ, ಚೇಂಜ್ ಗ್ರೇಟರ್ ದ್ಯಾನ್ 70 ಓಲ್ಡ್ ಅಂತ ಕೊಡ್ತೀನಿ. ಇದನ್ನೇ ಕಾಪಿ ಮಾಡ್ಕೊತೀನಿ. ಗ್ರೇಟರ್ ದ್ಯಾನ್ 40 ಇದ್ರೆ ಏನ್ ಬರ್ಬೇಕು, ಅಡಲ್ಟ್ ಅಂತ ಬರ್ಬೇಕು. ಇದನ್ನ ಅಡಲ್ಟ್ ಅಂತ ಚೇಂಜ್. ಸರಿ, ಗ್ರೇಟರ್ ದ್ಯಾನ್ 19 ಅಂದ್ರೆ 20 ಇಂದ 40 ವರೆಗೂ ಬರ್ಬೇಕು, ಅಂದ್ರೆ ನಾನು ಅದನ್ನ ಯಂಗ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಗ್ರೇಟರ್ ದ್ಯಾನ್ 12 ಅಂದ್ರೆ 13 to 19, ಅದು ಟೀನೇಜ್ ಅಂತ ಕೊಡೋಣ. ರೈಟ್, ನೆಕ್ಸ್ಟ್ ಬಂದು ಇದು ಯಾವ್ದು ಕಂಡೀಷನ್ ಟ್ರೂ ಇಲ್ಲ ಅಂದ್ರೆ ಕಿಡ್ ಅಂತ ಕೊಡ್ತೀನಿ. ಇವಾಗ ಇದನ್ನ ಎಕ್ಸಿಕ್ಯೂಟ್ ಮಾಡೋಣ. ಇಲ್ಲ ನಾನು ಏಜ್ ಅಂತ ಕೊಟ್ಟಿದ್ದೀನಿ, 69 ಕೊಟ್ಟಿದ್ದೀನಿ. ಸೊ ಪ್ರೋಗ್ರಾಮ್ ಪ್ರಕಾರ 69 ಈಸ್ ಗ್ರೇಟರ್ ದೆನ್ 70, ಇದು ಫಾಲ್ಸ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ಹೋಗುತ್ತೆ, ಇದನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ನನಗೆ ಇಲ್ಲಿ ಅಡಲ್ಟ್ ಅಂತ ಬಂತು. ಲೆಟ್ಸ್ ಸೇ ನಾನು 7 ಅಂತ ಕೊಡ್ತೀನಿ. ಸೊ ರಿಸಲ್ಟ್ ಏನ್ ಬರ್ಬೇಕು, ಇಲ್ಲಿ ಕಿಡ್ ಅಂತ ಬರ್ಬೇಕು. ಯಾಕಂದ್ರೆ 7 ಬಂದು 0 to 12 ಇರುತ್ತೆ. ಇದನ್ನೆಲ್ಲ ಹೋಗ್ಬಿಟ್ಟು ಎಕ್ಸಿಕ್ಯೂಟ್ ಮಾಡ್ತೀನಿ. ನೋಡಿ, ಇದು ಫಾಲ್ಸ್ ಇದೆ, ಇದು ಫಾಲ್ಸ್, ಇದು ಫಾಲ್ಸ್, ಇದು ಫಾಲ್ಸ್, ಎಲ್ಲಾ ಫಾಲ್ಸ್ ಇದ್ದಾಗ ಇಲ್ಲಿ ಹೋಗ್ಬಿಟ್ಟು ಅದು ಎಕ್ಸಿಕ್ಯೂಟ್ ಮಾಡುತ್ತೆ, ಕಿಡ್ ಅಂತ ಬರುತ್ತೆ. ಸರಿ, ನನಗೇನೋ ರಿಸಲ್ಟ್ ಬಂತು. ಬಟ್ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ. ಅಕಸ್ಮಾತ್ ಯಾರಾದ್ರೂ 345 ಅಂತ ಎಂಟರ್ ಮಾಡ್ಬಿಟ್ರು, ನನಗೆ ಏಜ್ ಬೇಕಾಗಿರೋದೇನು 0 ಇಂದ 100 ಅಷ್ಟೇ ಎಂಟರ್ ಮಾಡ್ಬೇಕು. ಯಾರೋ 345 ಅಂತ ಎಂಟರ್ ಮಾಡಿದ್ರು. ಇವಾಗ ನೋಡಿ, ನಾನು ಇದನ್ನ ಡಿಲೀಟ್ ಮಾಡ್ತೀನಿ. ನಾನು ರನ್ ಮಾಡಿದ್ರೆ ಫಸ್ಟ್ ಕಂಡೀಷನ್ ಟ್ರೂ ಇದೆ, 345 ಇಸ್ ಗ್ರೇಟರ್ ದೆನ್ 70 ಅಂತ. ಇದೇನಾದ್ರು ಟ್ರೂ ಆಯ್ತು ಅಂದ್ರೆ ಏನ್ ಮಾಡುತ್ತೆ, ಅದು ಓಲ್ಡ್ ಅಂತ ಕೊಡುತ್ತೆ. ಸರಿ, ಇನ್ನೊಬ್ರು ಯಾರೋ ಏನ್ ಮಾಡ್ತಾರೆ, -20 ಅಂತ ಕೊಡ್ತಾರೆ. ಸೊ ನನಗೆ ಬೇಕಾದ ಏಜ್ 0 to 100 ಇರಬೇಕು. ಬಟ್ ಇಲ್ಲಿ -20 ಎಂಟರ್ ಮಾಡಿದ್ದಾರೆ. ಇವಾಗ ರನ್ ಮಾಡಿದ್ರೆ ನೋಡಿ, F8 ಏನ್ ಮಾಡುತ್ತೆ, ಇದು ಯಾವ್ದು ಕಂಡೀಷನ್ ಟ್ರೂ ಇಲ್ಲ, ಇದು ಹೋಗ್ಬಿಟ್ಟು ಕಿಡ್ ಅಂತ ಕೊಟ್ಬಿಡುತ್ತೆ. ಬಟ್ ನನಗೇನ್ ಬೇಕಂದ್ರೆ ಒಂದು ವ್ಯಾಲಿಡೇಷನ್ ಬರಬೇಕಿಲ್ಲ. ವ್ಯಾಲಿಡೇಷನ್ ಅಂದ್ರೆ ಚೆಕ್ ಮಾಡೋದು.
ಏನ್ ಚೆಕ್ ಮಾಡ್ತೀನಿ, ಇಲ್ಲಿ ಅಕಸ್ಮಾತ್ ಏನಾದ್ರು 0ಗಿಂತ ಕಮ್ಮಿ ಇತ್ತು 100ಗಿಂತ ಜಾಸ್ತಿ ಇದ್ರೆ ನನಗೊಂದು ರಿಸಲ್ಟ್ ಬರ್ಬೇಕು ಇನ್ವ್ಯಾಲಿಡ್ ಏಜ್ ಅಂತ. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸ್ಲೈಡ್ ಚೇಂಜಸ್ ನಾನು ಮಾಡ್ಬೇಕಾಗತ್ತೆ. ಏನದು ಚೇಂಜ್, ಇಲ್ಲಿ ಇದೇ ಬ್ಲಾಕ್ ಅಲ್ಲಿ ಒಂದು ಇಫ್ ಕೊಡ್ತೀನಿ, ಇಫ್ int ಏಜ್ ಈಸ್ ಲೆಸ್ ದ್ಯಾನ್ 0 ಆರ್ int ಏಜ್ ಈಸ್ ಗ್ರೇಟರ್ ದ್ಯಾನ್ 100, ದೆನ್ ಇಲ್ಲಿ ಇದು ಎಲ್ಸ್ ಇಫ್ ಆಗ್ಬಿಡುತ್ತೆ. ನಾನು ಹೇಳಿದೆ ನಿಮ್ಗೆ ಒಂದು ಬ್ಲಾಕ್ ಅಲ್ಲಿ ಒಂದೇ ಇಫ್ ಇರಬೇಕು, ಓಕೆನಾ. ಸೊ ಇಲ್ಲಿ ಎಲ್ಸ್ ಇಫ್ int age, ಇದನ್ನ ಎಲ್ಸ್ ನೋಡಿ. ಈಗ ಇಲ್ಲೇನ್ ಮಾಡ್ತೀನಿ, ಇದನ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ, ಇಲ್ಲಿ ಇನ್ವ್ಯಾಲಿಡ್ ಏಜ್ ಅಂತ ಕೊಟ್ಬಿಡ್ತೀನಿ. ಇಲ್ಲಿ ಆರ್ ಆಪರೇಟರ್ ಏನ್ ಮಾಡುತ್ತೆ ಅಂದ್ರೆ ಎರಡು ಕಂಡೀಷನ್ ಚೆಕ್ ಮಾಡ್ತಿದೆ. ಒಂದು int ಏಜ್ ಲೆಸ್ ದನ್ 0, ಅಕಸ್ಮಾತ್ ಆಗಿ ಅದು 0ಗಿಂತ ಕಮ್ಮಿ ಇದ್ರೆ ಅಥವಾ 100ಗಿಂತ ಜಾಸ್ತಿ ಇದ್ರೆ ನನಗೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡು. ಈ ಆರ್ ಅಂತ ನಾನು ಏನ್ ಯೂಸ್ ಮಾಡ್ತೀನಲ್ಲ, ಇದು ಈ ಕಂಡೀಷನ್ ಅಥವಾ ಈ ಕಂಡೀಷನ್ ಯಾವ್ದಾದ್ರು ಒಂದು ಟ್ರೂ ಇದ್ರು ಈ ಕಂಡೀಷನ್ ಎಕ್ಸಿಕ್ಯೂಟ್ ಮಾಡ್ಬಿಡುತ್ತೆ. ಎರಡೂ ಕಂಡೀಷನ್ಸ್ ಫಾಲ್ಸ್ ಇತ್ತು ಅಂದ್ರೆ ಅದೇನ್ ಮಾಡುತ್ತೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಹೋಗುತ್ತೆ. ನೋಡಿ ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ -20 ಕೊಟ್ಟಿದ್ದೀನಿ, ಇದನ್ನ ನಾನು ಇವಾಗ F8 ಮಾಡ್ತೀನಿ. ಸೊ ಇಲ್ಲಿ ಎರಡೂ ಕಂಡೀಷನ್ ಚೆಕ್ ಆಗುತ್ತೆ. -20 ಇಸ್ ಲೆಸ್ ದನ್ 0 ಟ್ರೂ ಆಗೋಯ್ತು. ಒಂದು ಟ್ರೂ ಇದ್ರೆ ಸಾಕು, ನೋಡಿ ಆಚೆ ಬಂದ್ಬಿಡುತ್ತೆ. ಇದು ಹೋಗಿ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ಬಿಟ್ಟು ಆಚೆ ಬಂದ್ಬಿಡುತ್ತೆ. ಇನ್ ಕೇಸ್ ನಾನು ಇಲ್ಲಿ ಏನಾದ್ರು ಅಕಸ್ಮಾತ್ ಆಗಿ 45 ಕೊಟ್ಟೆ ಅಂತ ಇಟ್ಕೊಳ್ಳಿ, ನೋಡಿ ಇಲ್ಲಿ ಇವಾಗ ಇದು ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ F8 ನೋಡಿ 45 is less than 0 ಇದು ಫಾಲ್ಸ್, 45 is greater than 100 ಇದು ಫಾಲ್ಸ್. ಸೊ ಎರಡೂ ಕಂಡೀಷನ್ ಫಾಲ್ಸ್ ಆಗಿರೋದ್ರಿಂದ ಅದೇನ್ ಮಾಡುತ್ತೆ, ಅದು ನೆಕ್ಸ್ಟ್ ಸ್ಟೇಟ್ಮೆಂಟ್ ಹೋಗ್ಬಿಡುತ್ತೆ. ಅದು ಎಲ್ಲಿ ಟ್ರೂ ಇದೆ ಅದನ್ನ ನಾನು ಎಕ್ಸಿಕ್ಯೂಟ್ ಮಾಡಿ ಕೊಡುತ್ತೆ. ಸೊ ಈ ತರ ಆರ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದಾಗ ಮಲ್ಟಿಪಲ್ ಕಂಡೀಷನ್ಸ್ ನಾನು ಚೆಕ್ ಮಾಡ್ತಿದ್ರೆ ಯಾವ್ದಾದ್ರು ಒಂದು ಟ್ರೂ ಇದ್ರೆ ಸಾಕು, ಅದು ಎಕ್ಸಿಕ್ಯೂಟ್ ಮಾಡ್ಬಿಡುತ್ತೆ. ಸರಿ, ಈಗ ನೋಡಿ ಇಲ್ಲಿ ಎಲ್ಸ್ ಇಫ್ int ಏಜ್ ಇಸ್ ಗ್ರೇಟರ್ ದನ್ 19 ಅಂದ್ರೆ ಅದು ಹೆಂಗ್ ಅಂತ ಬರ್ಬೇಕು. ಇದನ್ನ ಏನ್ ಮಾಡ್ತೀನಿ, ಕಟ್ ಮಾಡ್ಬಿಟ್ಟು ಈ ಮೇಲ್ಗಡೆ. ಸೊ ಇಲ್ಲಿ ಕಂಡೀಷನ್ ಪ್ರಕಾರ ಇಲ್ಲಿ ಏನಿದೆ ಕಂಡೀಷನ್, ಅಕಸ್ಮಾತ್ ಆಗಿ 70ಗಿಂತ ಜಾಸ್ತಿ ಇತ್ತು ಅಂದ್ರೆ ಓಲ್ಡ್ ಅಂತ ಬರ್ಬೇಕು, 90ಗಿಂತ ಜಾಸ್ತಿ ಇತ್ತು ಅಂದ್ರೆ ಯಂಗ್ ಅಂತ ಬರ್ಬೇಕು. ಸೊ ಇದು ಒಂದು ನನಗೇನು ಪ್ರಾಬ್ಲಮ್ ಇಲ್ಲ, ಸಿಂಟೆಕ್ಸ್ ವೈಸ್ ನನಗೆ ಯಾವುದೇ ಎರರ್ಸ್ ಇಲ್ಲ. ಬಟ್ ಲಾಜಿಕಲಿ ಇದು ತಪ್ಪಾಗುತ್ತೆ. ಹೆಂಗೆ ನೋಡಿ, ಇದರಲ್ಲಿ 45 ಕೊಟ್ಟಿದ್ದೀನಿ, ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ, F8 ಮಾಡಿದ್ರೆ ಇಲ್ಲಿ ಬರುತ್ತೆ 45 ಇಸ್ ಗ್ರೇಟರ್ ದನ್ 70. ಇದು ಫಾಲ್ಸ್ ಸ್ಟೇಟ್ಮೆಂಟ್ ಆಕ್ಚುಲಿ. ಅದೇನ್ ಮಾಡುತ್ತೆ, ನೆಕ್ಸ್ಟ್ ಇಲ್ಲಿ ಹೋಗುತ್ತೆ 45 ಇಸ್ ಗ್ರೇಟರ್ ದನ್ 19 ಅಂತಿದೆ. ಇದೇನ್ ಮಾಡುತ್ತೆ, ಇದು ಟ್ರೂ ಅಂತ ತಗೊಂಡು ಇದನ್ನ ಎಕ್ಸಿಕ್ಯೂಟ್ ಮಾಡ್ಬಿಡುತ್ತೆ. ನೋಡಿ ಇವಾಗ ಯಂಗ್ ಅಂತ ಬಂದ್ಬಿಡುತ್ತೆ. ಬಟ್ ಇದೇನ್ ಬರ್ಬೇಕಿತ್ತು ನನಗೆ, ರಿಸಲ್ಟ್ ಅಡಲ್ಟ್ ಅಂತ ಬರ್ಬೇಕಿತ್ತು. ಇದು ನಾವು ಲಾಜಿಕಲ್ ಎರರ್ ಅಂತ ಕರಿತೀವಿ. ಯಾಕೆಂದ್ರೆ ಇಲ್ಲಿ ನೋಡಿ ಲಾಜಿಕಲಿ ಇದು ತಪ್ಪು. ಗ್ರೇಟರ್ ದನ್ 19 ಅಂತ ಏನ್ ಕೊಟ್ಟಿದೀವಿ ಅದು ಕರೆಕ್ಟ್ ಇದೆ, ಸಿಂಟೆಕ್ಸ್ ವೈಸ್ ಕರೆಕ್ಟ್ ಇದೆ. ಬಟ್ ಲಾಜಿಕಲಿ ಇದಾದ್ಮೇಲೆ ಬಂದಿದ್ರೆ ನನಗೆ ಕರೆಕ್ಟ್ ಆಗಿ ಬರೋದು. ಇದು ಸೀಕ್ವೆನ್ಸ್ ಆಗಿ ಹೋಗುತ್ತಲ್ಲ, ಒಂದಾದ್ಮೇಲೆ ಒಂದು ಚೆಕ್ ಮಾಡ್ತಿರುತ್ತೆ. ಈ 45 ಇಂತ ಜಾಸ್ತಿ ಏನಿದೆ ಅದು ಇಲ್ಲಿ ಬರ್ಬೇಕಾಯ್ತು. ಬಟ್ ನನಗೆ ಕಂಡೀಷನ್ ಇಲ್ಲೇ ಟ್ರೂ ಆಗಿರೋದ್ರಿಂದ ನನಗೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿ ನನಗೆ ಆಚೆ ಹೋಗ್ಬಿಡುತ್ತೆ. ಬಟ್ ಇದನ್ನ ಹ್ಯಾಂಡಲ್ ಮಾಡೋದ, ಇನ್ ಕೇಸ್ ನಾನು ಈ ತರ ಮಾಡ್ಬೇಕು ಅಂದ್ರೆ ಆವಾಗ ನಾನು ಈ ತರ ಮಾಡ್ಬೇಕಾಗುತ್ತೆ. int ಏಜ್ ಇಸ್ ಗ್ರೇಟರ್ ದನ್ 19 and int ಏಜ್ ಈಸ್ ಲೆಸ್ ದನ್ 40 ಅಥವಾ 41. ಲೆಸ್ ದನ್ 40 ಕೊಡಕ್ಕಾಗಲ್ಲ. ಲೆಸ್ ದನ್ 40 ಕೊಟ್ರೆ ಏನಾಗುತ್ತೆ, ಲೆಸ್ ದನ್ 40 39 ಆಗ್ಬಿಡುತ್ತೆ. ಇಲ್ಲಿ ಗ್ರೇಟರ್ ದನ್ 40 ಕೊಟ್ಟಿದ್ದೀನಿ, ಅದು 41 ಆಗ್ಬಿಡುತ್ತೆ. ಸೊ 40 ಏನ್ ಮಾಡುತ್ತೆ, ಡೈರೆಕ್ಟ್ ಆಗಿ ಇಲ್ಲಿ ಹೋಗ್ಬಿಡುತ್ತೆ, ಕಿಡ್ಗೆ ಹೋಗ್ಬಿಡುತ್ತೆ. ನೋಡಿ ಬೇಕಾದ್ರೆ ಅದು ಟ್ರೈ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು 40 ಅಂತ ಕೊಟ್ರೆ ಫಸ್ಟ್ ಇಲ್ಲಿ ಚೆಕ್ ಮಾಡುತ್ತಿದ್ದು, ಇಲ್ಲಿ 40 ಇಸ್ ಗ್ರೇಟರ್ ದನ್ 40 ಇದು ತಪ್ಪು. ಸೊ ಇಲ್ಲಿ 40 ಇಸ್ ಗ್ರೇಟರ್ ದನ್ 12 ಅಂದ್ರೆ ಈ ಸ್ಟೇಟ್ಮೆಂಟ್ ಟ್ರೂ ಆಗ್ಬಿಡುತ್ತೆ. ಇವಾಗ ಟೀನೇಜ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾ ಏನ್ ಮಾಡ್ಬೇಕು, ಸ್ವಲ್ಪ ಹುಷಾರಾಗಿ ಇದನ್ನ ಈ ವ್ಯಾಲ್ಯೂಸ್ ಎಲ್ಲ ಏನ್ ಕೊಡ್ತೀನಲ್ಲ
ತುಂಬಾ ಹುಷಾರಾಗಿ ಕೊಡ್ಬೇಕಾಗತ್ತೆ. ಇಲ್ಲಿ ಏನ್ ಮಾಡ್ತೀನಿ ನೋಡಿ 41 ಅಂತ ಕೊಡ್ತೀನಿ. ಇವಾಗ ಇಲ್ಲಿ ಹೋಗುತ್ತೆ ಹೆಂಗಂತ ಏನ್ ಬರ್ಬೇಕಿತ್ತು 19 ಇಂದ 40 ವರ್ಗು, ಯಾಕಂದ್ರೆ ಲೆಸ್ ದೆನ್ 41 ಅಂದ್ರೆ 40 ಬರುತ್ತೆ. ಸೊ ಆತರ. ಸೊ ನನ್ಗೆ ಈ ಕಂಡೀಷನ್ಸ್ ಏನಿದೆಯಲ್ಲ ಇದು ಕೊಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಕೊಡ್ಬೇಕು. ಒಂದು ಸೀಕ್ವೆನ್ಸ್ ಆಗಿ ಕೊಡಿ, ಇಲ್ಲ ನನ್ಗೆ ಈ ತರ ಎಲ್ಲ ಕೊಡ್ಬೇಕು ಅಂದ್ರೆ ನನ್ಗೆ ಯಾವ ಸೀಕ್ವೆನ್ಸ್ ಅಲ್ಲಿ ಬೇಕಾದ್ರೂ ಕೊಡ್ಬೇಕು ಅಂದ್ರೆ ಆಂಡ್ ಆಪರೇಟರ್ ಯೂಸ್ ಮಾಡಿ, ಇಲ್ಲಾಂದ್ರೆ ಆರ್ ಆಪರೇಟರ್ ಅಂದ್ರೆ ಯಾವ್ದಾದ್ರು ಒಂದ್ ಕಂಡೀಷನ್ ನನಗೆ ಬೇಕು ಅಂದ್ರೆ ಆರ್ ಆಪರೇಟರ್ ಕೂಡ ಯೂಸ್ ಮಾಡಬಹುದು. ಸೊ ಇಫ್ ಕಂಡೀಷನ್ ಏನಿಗೆ ಯೂಸ್ ಮಾಡ್ತೀವಿ ಅಂದ್ರೆ ಕಂಡೀಷನ್ ನ ಚೆಕ್ ಮಾಡಿ ನನಗೆ ರಿಸಲ್ಟ್ ಬರೋದಕ್ಕೆ ಈ ಇಫ್ ಕಂಡೀಷನ್ಸ್ ನ ಯೂಸ್ ಮಾಡ್ತೇವೆ. ಸೊ ಇದು ಒಂದು ನಾನು ನಂಬರ್ಸ್ ಏನಿದೆ ಅದನ್ನ ಚೆಕ್ ಮಾಡಕ್ ಯೂಸ್ ಮಾಡಿದೆ. ಸರಿ, ಈಗ ಏನ್ ಮಾಡ್ತೀನಿ, ಇನ್ನೊಂದು ಮಾಡ್ಯೂಲ್ ಮಾಡೋಣ, ಟೆಕ್ಸ್ಟ್ ಯಾವ ತರ ಚೆಕ್ ಮಾಡೋದು ಅಂತ. ಇಲ್ಲಿ ಹೋಗ್ತೀನಿ F4 not underscore if condition text. ಇಲ್ಲಿ ಇನ್ನೊಂದು ಕಾಪಿ ಮಾಡ್ಕೊಂಬೋಣ, ಇದನ್ನ ಏನ್ ಮಾಡ್ತೀನಿ ಟೆಕ್ಸ್ಟ್ ಅಂತ ಕೊಡ್ತೀನಿ. ಸರಿ, ಇದೆಲ್ಲ ಡಿಲೀಟ್ ಮಾಡ್ಬಿಡ್ತೀನಿ. ರೈಟ್, ಇವಾಗ ಇಲ್ಲಿ ಹೋಗ್ಬಿಟ್ಟು ಇದನ್ನು ರೀನೇಮ್ ಮಾಡ್ಬಿಡ್ತೀನಿ. ಇಲ್ಲೇನ್ ಮಾಡೋಣ ಅಂದ್ರೆ ಇಲ್ಲೊಂದು ಸಿಂಪಲ್ ಎಕ್ಸಾಂಪಲ್ ತಗೋಣ. ಇಲ್ಲಿ ಒಂದು ರೀಜನ್ ಕೊಡೋಣ, ಸೇ ರೀಜನ್ ಕೋಡ್, ಮತ್ತೆ ಇಲ್ಲಿ ರೀಜನ್. ಇಲ್ಲೇನ್ ಮಾಡ್ತೀನಿ, ರೀಜನ್ ಮತ್ತೆ ರೀಜನ್ ಕೋಡ್ ಅಂತ ಕೊಡೋಣ. ಇಲ್ಲಿ ನಾನು ಅಕಸ್ಮಾತ್ ಇರಲಿ ಎನ್ ಅಂತ ನಾನು ಟೈಪ್ ಮಾಡಿದ್ರೆ ಅದು ನಾರ್ತ್ ಅಂತ ಬರಬೇಕು, ಇ ಅಂದ್ರೆ ಈಸ್ಟ್ ಅಂತ ಬರಬೇಕು, ಡಬ್ಲ್ಯೂ ಅಂದ್ರೆ ವೆಸ್ಟ್ ಅಂತ ಬರಬೇಕು, ಇಲ್ಲಾಂದ್ರೆ ಸೌತ್ ಅಂತ ಬರಬೇಕು. ಇಲ್ಲ ನೋಡಿ, ಇಲ್ಲ ನೀವಾಗ ಇಲ್ಲಿ ಎನ್ ಅಂತ ಟೈಪ್ ಮಾಡಿದ್ರೆ ನನಗೆ ಇಲ್ಲಿ ನಾರ್ತ್ ಅಂತ ಬರಬೇಕು ರಿಸಲ್ಟ್, ಇ ಅಂತ ಟೈಪ್ ಮಾಡಿದ್ರೆ ಈಸ್ಟ್ ಅಂತ ಬರಬೇಕು, ಡಬ್ಲ್ಯೂ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ವೆಸ್ಟ್ ಅಂತ ಬರಬೇಕು. ಸರಿ, ಇಲ್ಲಿ ಆಲ್ಟ್ F11 ಏನ್ ಮಾಡಂದ್ರೆ ಸಬ್ ಗೆಟ್ ರೀಜನ್ ಅಂತ ಕೊಡ್ತೀನಿ. ಇವಾಗ ನನ್ಗೆ ಈ ವ್ಯಾಲ್ಯೂ ಇದೆಲ್ಲ NEWS ಅಂತ ಏನಿದೆಲ್ಲ, ಇಲ್ಲಿ ನಾನು ಏನ್ ವ್ಯಾಲ್ಯೂ ಕೊಡ್ತೀನಿ ಅದನ್ನ ಒಂದು ಸ್ಟ್ರಿಂಗ್ ಅಲ್ಲಿ ಹಾಕೋತೀನಿ. ಟಿಮ್ strrc ಅಂದ್ರೆ ರೀಜನ್ ಕೋಡ್ ಆಸ್ ಸ್ಟ್ರಿಂಗ್ ಅಂತ ಕೊಡ್ತೀನಿ. ಇಲ್ಲೇನ್ ಮಾಡ್ತೀನಿ strrc ಈಕ್ವಲ್ಸ್ ಇಫ್ ಟೆಕ್ಸ್ಟ್ ಡಾಟ್ ರೇಂಜ್ ಆಫ್ D6 ಡಾಟ್ ವ್ಯಾಲ್ಯೂ. ಸೊ ಇಲ್ಲೇನಿದೆ ಈ ವ್ಯಾಲ್ಯೂ ಅದು ಆ ವೇರಿಯೇಬಲ್ ಅಲ್ಲಿ ಇರುತ್ತೆ. ಇವಾಗ ನಾನು ಅದನ್ನ ಚೆಕ್ ಮಾಡ್ತಾ ಹೋಗ್ತೀನಿ ಏನ್ ವ್ಯಾಲ್ಯೂ ಇದೆ ಅಂತ. ಸೊ ಇಲ್ಲಿ ಏನ್ ವ್ಯಾಲ್ಯೂ ಕೊಡ್ತೀನಲ್ಲ ಈ ವ್ಯಾಲ್ಯೂ ಚೆಕ್ ಮಾಡ್ಬಿಟ್ಟು ನಂಗೆ ಇಲ್ಲಿ ರಿಸಲ್ಟ್ ಬರಬೇಕು E6 ಅಲ್ಲಿ. ಸೇ ಇಫ್ strrc ಈಕ್ವಲ್ಸ್ n, then else if strrc ಈಕ್ವಲ್ಸ್ E, then. ಸೊ ಇದನ್ನ ಏನ್ ಮಾಡೋಣ, ಕಾಪಿ ಮಾಡ್ಕೊತೀನಿ, ಪೇಸ್ಟ್ ಮಾಡೋಣ. ಇದು ಡಬ್ಲ್ಯೂ ಇದ್ರೆ ಎಲ್ಸ್, ಇದು ನೋಡಿ ಸಿಂಪಲ್ ನಾನು ಚೆಕ್ ಮಾಡ್ತಾ ಇರೋದು. ಇವಾಗ ಎನ್ ಇದ್ರೆ ನನಗೆ ಇಲ್ಲಿ ನಾರ್ತ್ ಅಂತ ಬರಬೇಕು E6 ಅಲ್ಲಿ. ಇದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ E6 ಅಂತ ಕೊಡ್ತೀನಿ. ಈಕ್ವಲ್ಸ್ ನಾರ್ತ್. ಸರಿ, ಈ ಇದ್ರೆ ಈಸ್ಟ್ ಬರಬೇಕು, ಇಲ್ಲಿ ಕಾಪಿ ಮಾಡ್ಕೊಂಡು ಏನ್ ಮಾಡ್ತೀನಿ ಇಲ್ಲಿ ಪೇಸ್ಟ್ ಮಾಡ್ತೀನಿ, ಇಲ್ಲಿ ಈಸ್ಟ್ ಅಂತ ಕೊಡ್ತೀನಿ. ಸರಿ, ನೆಕ್ಸ್ಟ್ ಬಂದು ವೆಸ್ಟ್. ಇದು ಯಾವ್ದು ಕಂಡೀಷನ್ ಟ್ರೂ ಇಲ್ಲ ಅಂದ್ರೆ ನನಗೆ ಸೌತ್ ಅಂತ ಬರಬೇಕು. ಸರಿ ನೋಡಿ, ಎನ್ ಅಂತಿದ್ರೆ ನಾರ್ತ್, ಇ ಅಂತಿದ್ರೆ ಈಸ್ಟ್, ಡಬ್ಲ್ಯೂ ಅಂತಿದ್ರೆ ವೆಸ್ಟ್. ಇದು ಯಾವ್ದು ಕಂಡೀಷನ್ ಟ್ರೂ ಇಲ್ಲ ಅಂದ್ರೆ ಸೌತ್ ಬರಬೇಕು. ಸೊ ನಾನು ಇಲ್ಲಿ ಏನ್ ಕೊಟ್ಟಿದ್ದೀನಿ ಎನ್ ಅಂತ ಕೊಟ್ಟಿದ್ದೀನಿ. ನೋಡಿ, ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಇವಾಗ ಎನ್ ಇದು ಟ್ರೂ ಇದ್ರೆ ನನಗೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯ್ತು. ಸರಿ, ಇವಾಗ ಎಸ್ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ರನ್ ಮಾಡ್ತೀನಿ. ಇದು
ಎಸ್ ಅಂತಿದೆಯಲ್ಲ ಇದು ಟ್ರೂ ಇಲ್ಲ, ಇದು ಟ್ರೂ ಇಲ್ಲ, ಇದು ಟ್ರೂ ಇಲ್ಲ. ಏನ್ ಮಾಡುತ್ತೆ ಇಲ್ಲಿ ಡಿಫಾಲ್ಟ್ ಸ್ಟೇಟ್ಮೆಂಟ್ ಅಥವಾ ಫಾಲ್ಸ್ ಸ್ಟೇಟ್ಮೆಂಟ್ ಇಲ್ಲಿ ಬರುತ್ತೆ, ಇಲ್ಲಿ ಸೌತ್ ಅಂತ ಬರುತ್ತೆ. ಇದು ಬಂದು ಟೆಕ್ಸ್ಟ್ಗೆ. ಇದು ಅಕಸ್ಮಾತ್ ಒಂದೇ ಕ್ಯಾರೆಕ್ಟರ್ ಇದ್ರೆ ಫೈನ್. ಇಲ್ಲಿ ನೋಡಿ ಇದನ್ನ ಇವಾಗ ರಿವರ್ಸ್ ಮಾಡೋಣ. ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ರೀಜನ್ ಮತ್ತೆ ಇಲ್ಲಿ ರೀಜನ್ ಕೋಡ್. ಸೊ ಇಲ್ಲಿ ರೀಜನ್ ಮತ್ತೆ ರೀಜನ್ ಕೋಡ್. ರೈಟ್. ಇಲ್ಲಿ ನಾನು ಇವಾಗ ನಾರ್ತ್ ಅಂತ ಕೊಟ್ರೆ ಇಲ್ಲಿ ಎನ್ ಅಂತ ಬರುತ್ತೆ. ಅದೇ ತರ ಇಲ್ಲಿ ಏನ್ ಮಾಡ್ತೀನಿ, ಕಾಪಿ ಮಾಡ್ಕೊಳ್ಳೋಣ. ಇವಾಗ ರೀಜನ್ ಕೊಟ್ರೆ ರೀಜನ್ ಕೋಡ್ ಬರ್ಬೇಕು. ನಾನು ಪ್ರಿವಿಯಸ್ ಎಕ್ಸಾಂಪಲ್ ರೀಜನ್ ಕೋಡ್ ಕೊಟ್ಟೆ ರೀಜನ್ ಬರ್ತಿತ್ತು. ಈಗ ರೀಜನ್ ಕೊಟ್ರೆ ರೀಜನ್ ಕೋಡ್ ಬರ್ಬೇಕು. ಸೇಮ್ ಇದೇ ಕೋಡ್ ನಾನು ಏನ್ ಮಾಡ್ತೀನಿ, ಫಸ್ಟ್ ಇಂದ ಮಾಡೋಣ. ಸೇ ಸಬ್ ಗೆಟ್ ರೀಜನ್ ಕೋಡ್ ಅಂತ ಕೊಡ್ತೀನಿ. ಇಲ್ಲೇ dim str region as string. ಈ ಸ್ಟ್ರಿಂಗ್ ಅಲ್ಲಿ ಇವಾಗ ನಾನು ಏನ್ ಮಾಡ್ತೀನಿ, ಇದು ತಗೋತೀನಿ, ಅದನ್ನ K6 ಅಲ್ಲಿ ಇರೋದು say str region equals wks if next dot range of K6 dot value. Right. Learn ಮಾಡ್ತೀನಿ if str region equals north ಅಂತ ಕೊಡ್ತೀನಿ, then else if str region equals east, then ನಾನು ಇದನ್ನೇ ಕಾಪಿ ಮಾಡ್ಕೊಂಡು ಮತ್ತೆ ಇಲ್ಲಿ ಪೇಸ್ಟ್ ಮಾಡಿ ಇದನ್ನ ವೆಸ್ಟ್ ಅಂತ ಮಾಡ್ತೀನಿ. ಮತ್ತೆ else end if ಅಂತ ಕೊಡ್ತೀನಿ. ಈಗ ನಾರ್ತ್ ಇದ್ರೆ ನನಗೆ ಇಲ್ಲಿ L6 ಏನಿದೆಯಲ್ಲ ಇಲ್ಲಿ ನನಗೆ ಎನ್ ಅಂತ ಬರಬೇಕು. ರೈಟ್. ಈಸ್ಟ್ ಇದ್ರೆ ಇ ಅಂತ ಬರಬೇಕು. ವೆಸ್ಟ್ ಇದ್ರೆ ಡಬ್ಲ್ಯೂ ಅಂತ ಬರಬೇಕು. ಈ ಮೂರು ಕಂಡೀಷನ್ ಟ್ರೂ ಇಲ್ಲ ಅಂದ್ರೆ ನನಗೆ ಎಸ್ ಅಂತ ಬರಬೇಕು. ಸೇಮ್ ಇಲ್ಲಿ ಏನ್ ಮಾಡಿದೆ ಅದೇ ತರ ಇಲ್ಲಿ ರಿವರ್ಸ್ ಮಾಡ್ತೀನಿ. ನೋಡಿ ಇವಾಗ ನಾನು ಇದನ್ನ ರನ್ ಮಾಡ್ತೀನಿ. ಇಲ್ಲಿ ಇವಾಗ ಸೌತ್ ಅಂತ ಕೊಡ್ತೀನಿ. ಇವಾಗ ಚೆಕ್ ಮಾಡುತ್ತಿದ್ದು ನೋಡಿ ಯಾವ್ದು ಟ್ರೂ ಇಲ್ಲ, ಈ ಸ್ಟೇಟ್ಮೆಂಟ್ ಬಂತು. ರೈಟ್. ಸರಿ, ಈಗ ಇಲ್ಲೊಂದು ಪ್ರಾಬ್ಲಮ್ ಆಗುತ್ತೆ. ಏನ್ ಪ್ರಾಬ್ಲಮ್ ಅಂದ್ರೆ ಅಕಸ್ಮಾತ್ ಏನಾದ್ರೂ ಇಲ್ಲಿ ನಾನು ನಾರ್ತ್ ಈಸ್ಟ್ ಅಂತ ಕೊಟ್ಬಿಟ್ಟೆ. ಸೊ ನಾರ್ತ್ ಈಸ್ಟ್ ಅಂತ ಕೊಟ್ಟಾಗ ಇಲ್ಲಿ ನಾರ್ತ್ ಈಸ್ಟ್ ಇಲ್ಲ, ಅಂದ್ರೆ ನಾನು ಇಲ್ಲಿ ಕೋಡಲ್ಲಿ ನಾನು ನಾರ್ತ್ ಈಸ್ಟ್ ಅಂತ ಬರ್ತಿಲ್ಲ. ಇದನ್ನ ಏನಾದ್ರೂ ನಾನು ನೀವು ಕೊಟ್ರೆ ಇಲ್ಲಿ ನೋಡಿ ರನ್ ಮಾಡಿದ್ರೆ ನಾರ್ತ್ ಈಸ್ಟ್ ಈಕ್ವಲ್ಸ್ ನಾರ್ತ್, ಇದು ಫಾಲ್ಸ್, ಇದು ಫಾಲ್ಸ್, ಇದು ಫಾಲ್ಸ್. ಸೊ ಈ ಮೂರು ಕಂಡೀಷನ್ ಫಾಲ್ಸ್ ಆಗಿರೋದ್ರಿಂದ ಇದೇನ್ ಮಾಡುತ್ತೆ, ಇಲ್ಲಿ ಹೋಗ್ಬಿಟ್ಟು ಎಸ್ ಅಂತ ಕೊಟ್ಬಿಡುತ್ತೆ. ಯಾಕಂದ್ರೆ ಇದು ಎಲ್ಸ್. ಈ ಮೂರು ಕಂಡೀಷನ್ ಟ್ರೂ ಇಲ್ಲ ಅಂದಾಗ ಯಾವ್ದಿದೆಯೋ ಅದನ್ನ ಅದು ತಗೊಂಡ್ಬಿಡುತ್ತೆ. ಇದು ಎಸ್ ಅಂತ ಕೊಡುತ್ತೆ. ಬಟ್ ನನ್ಗಿಲ್ಲಿ ಇನ್ವ್ಯಾಲಿಡ್ ರೀಜನ್ ಅಂತ ಬರ್ಬೇಕು. ಸೊ ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಏನಿದೆಯಲ್ಲ ಇದು ಎಸ್ ಅಂತ, ಇದನ್ನು ನಾನು ಒಂದು ಕಂಡೀಷನ್ ಕೊಟ್ಬಿಟ್ಟು ಆ ಇನ್ವ್ಯಾಲಿಡ್ ರೀಜನ್ ನ ಡಿಫಾಲ್ಟ್ ಅಲ್ಲಿ ಹಾಕ್ಬಿಡ್ತೀನಿ. ಹೆಂಗ್ ಮಾಡ್ತೀನಿ, ಇದನ್ನ ಇನ್ನೊಂದು ಕೋಡ್ ಕಾಪಿ ಮಾಡಿ ಪೇಸ್ಟ್ ಮಾಡೋಣ, ನಿಮ್ಗೆ ರೆಫರೆನ್ಸ್ ಯೂಸ್ ಆಗುತ್ತೆ. ಇಲ್ಲೇನ್ ಮಾಡ್ತೀನಿ ನೋಡಿ, ಇದನ್ನೇ ಕಾಪಿ ಮಾಡ್ಕೊಂಡು ಇಲ್ಲಿ ಸೌತ್ ಅಂತ ಮಾಡ್ಬಿಟ್ಟು ಇದನ್ನ ಎಸ್ ಅಂತ ಮಾಡ್ತೀನಿ. ಇಲ್ಲ ಅಂದ್ರೆ ಈ 4 ಕಂಡೀಷನ್ ಟ್ರೂ ಇಲ್ಲ ಅಂದ್ರೆ ಇನ್ವ್ಯಾಲಿಡ್ ಅಂತ ಮಾಡ್ತೀನಿ. ರೈಟ್. ಇವಾಗ ನೋಡಿ ಅಲ್ಲಿ ನಾರ್ತ್ ಈಸ್ಟ್ ಅಂತಿದೆ, ನಾನು ಇಲ್ಲಿ ರನ್ ಮಾಡಿದ್ರೆ ನೋಡಿ ಇನ್ವ್ಯಾಲಿಡ್ ಅಂತ ಬರುತ್ತೆ. ಸರಿ, ಇದಾಯ್ತು. ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಇವಾಗ ಇಲ್ಲಿ ಹೋಗ್ಬಿಟ್ಟು ನೋಡಿ ಇದನ್ನ ಫುಲ್ ಕ್ಯಾಪ್ಸಲ್ ಕೊಟ್ಬಿಡ್ತೀನಿ. ನಾರ್ತ್ ಇದೆ, ಇಲ್ಲಿ ಇಲ್ಲೂ ನಾರ್ತ್ ಇದೆ, ನಾನು ಕೋಡೋದ ನಾರ್ತ್ ಬರ್ತಿದ್ದೀನಿ. ಇವಾಗ ಇದನ್ನ ರನ್ ಮಾಡ್ತೀನಿ ನೋಡಿ, ನೋಡಿ ಆಗ್ಲೂ ಇದು ಇನ್ವ್ಯಾಲಿಡ್ ಅಂತ ತೊಗೊಳುತ್ತೆ. ಯಾಕಂದ್ರೆ ಅದು ಕೇಸ್ ಸೆನ್ಸಿಟಿವ್. ಆಲ್ ಕ್ಯಾಪ್ಸ್ ವಿತ್ ಇದು ನಾನೇನ್ ಚೆಕ್ ಮಾಡ್ತಾ ಇದ್ದೀನಿ,
ಅದು ಮ್ಯಾಚ್ ಆಗ್ತಿಲ್ಲ. ಸೊ ನನಗೆ ಏನ್ ಮಾಡ್ತಿದೆ ಅದು ಮತ್ತೆ ಇನ್ವ್ಯಾಲಿಡ್ ಅಂತ ಕೊಡ್ತೀನಿ. ಬಟ್ ನಾನು ಎಲ್ಲದಕ್ಕೂ ಹೋಗ್ಬಿಟ್ಟು ಇಲ್ಲಿ ಇವಾಗ ಕ್ಯಾಪ್ಸ್ ಅಂತ ಚೇಂಜ್ ಮಾಡಿದ್ರೆ ಮತ್ತೆ ಇಲ್ಲಿ ಏನಾದ್ರು ಅಕಸ್ಮಾತ್ ಸ್ಮಾಲ್ ಲೆಟರ್ಸ್ ಅಲ್ಲಿ ಕೊಟ್ಬಿಟ್ರೆ ಈ ತರ ಮತ್ತೆ ನಾನು ಇಲ್ಲಿ ರನ್ ಮಾಡಿದ್ರೆ ಮತ್ತೆ ಅದು ಇನ್ವ್ಯಾಲಿಡ್ ಅಂತಾನೆ ಬರುತ್ತೆ, ಯಾಕಂದ್ರೆ ಅದು ಮ್ಯಾಚ್ ಆಗ್ತಿಲ್ಲ. ಸೊ ನಾನು ಯೂಸರ್ಗೆ ಫಸ್ಟ್ ಲೆಟರ್ ಕ್ಯಾಪ್ಸ್ ಇರಬೇಕು, ಆಮೇಲೆ ಬಾಕಿ ಎಲ್ಲ ಸ್ಮಾಲ್ ಲೆಟರ್ಸ್ ಇರಬೇಕು ಅಂತ ನಾನು ಹೇಳಕ್ಕಾಗಲ್ಲ. ಸೊ ಯೂಸರ್ ಹೆಂಗ್ ಬೇಕಾದ್ರೂ ಎಂಟರ್ ಮಾಡಬಹುದು. ಸೊ ಇಂಥ ಕೇಸಲ್ಲಿ ನಾನು ಏನ್ ಮಾಡಬಹುದು, ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲೊಂದು ಫಾರ್ಮುಲಾ ಇದೆ ನೋಡಿ, ಅಪ್ಪರ್ ಆಫ್ ದಿಸ್ ಅಂತ. ನಾನು ಏನೇ ಎಂಟರ್ ಮಾಡಿದ್ರು ನೋಡಿ, ಇಲ್ಲಿ ಇವಾಗ ನಾನು ಸೌತ್ ಅಂತ ಎಂಟರ್ ಮಾಡಿದ್ರೆ ಅದು ಫುಲ್ ಅಪ್ಪರ್ ಕೇಸಲ್ಲೇ ಬರುತ್ತೆ. ನಾನು SOUTH ಈ ತರ ಕೊಟ್ರು ನನಗದು ಅಪ್ಪರ್ ಕೇಸಲ್ಲೇ ಬರುತ್ತೆ. ಸೊ ಇದೇ ಕಾನ್ಸೆಪ್ಟ್ ನಾವು ಇಲ್ಲಿ ಕೋಡಲ್ಲೂ ಯೂಸ್ ಮಾಡೋಣ. ಏನ್ ಮಾಡ್ತೀನಿ, ಮತ್ತೆ ಇದನ್ನೇ ಕಾಪಿ ಮಾಡ್ಕೊತೀನಿ, ಸ್ಟೆಪ್ 3 ಅಂತ ಮಾಡ್ತೀನಿ. ಸೊ ಆಲ್ವೇಸ್ ಯಾವಾಗ್ಲೂ ನೀವೇನಾದ್ರೂ ಅಕಸ್ಮಾತ್ ಆಗಿ ಒಂದು ಕಂಡೀಷನ್ ಚೆಕ್ ಮಾಡ್ಬೇಕಾದ್ರೆ ಅಥವಾ ನೀವು ಈ ತರದ ಏನಾದ್ರು ಟೆಕ್ಸ್ಟ್ ಚೆಕ್ ಮಾಡ್ಬೇಕಾದ್ರೆ ಈ ಕಾನ್ಸೆಪ್ಟ್ ಯೂಸ್ ಮಾಡಿ, ಅವಾಗ ನಿಮ್ಗೆ ಈ ತರ ಎರರ್ಸ್ ಬರಲ್ಲ. ಅಂದ್ರೆ ಎಲ್ಲಿ ಇದನ್ನ ಯೂಸ್ ಮಾಡ್ಕೋಬೇಕು ನೀವು ಅದನ್ನ ಡಿಸೈಡ್ ಮಾಡ್ಕೋಬೇಕು. ಇಲ್ಲೇನ್ ಮಾಡ್ತೀನಿ, ಇಲ್ಲಿ STR ರೀಜನ್ ಅಂತ ಏನಿದೆಯಲ್ಲ, ನಾನು K6 ವ್ಯಾಲ್ಯೂ ಏನಿದೆ ಅದನ್ನ ತಗೊಂಡು ಇದರಲ್ಲಿ ಇಡ್ತೀನಿ. ಅದಕ್ಕೆ ಬದಲು ಏನ್ ಮಾಡ್ತೀನಿ, ಇಲ್ಲಿ ಯು ಕೇಸ್ ಅಂದ್ರೆ ಅಪ್ಪರ್ ಕೇಸ್, ಈ ವ್ಯಾಲ್ಯೂ ಏನಿದೆಯಲ್ಲ ಇದನ್ನ ಅಪ್ಪರ್ ಕೇಸ್ ಕನ್ವರ್ಟ್ ಮಾಡ್ತೀನಿ. ಇಲ್ಲಿ ಏನ್ ಮಾಡ್ತೀನಲ್ಲ ಅದೇ ತರ. ಇವಾಗ ಇಲ್ಲಿ ಏನ್ ಕಂಡೀಷನ್ ಚೆಕ್ ಮಾಡ್ತೀನಲ್ಲ ಇದನ್ನ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ, ಎಲ್ಲಾ ಕಡೆ ಕ್ಯಾಪ್ಸ್ ಮಾಡ್ಬಿಡ್ತೀನಿ. ಅಂದ್ರೆ ನಾವಿಲ್ಲಿ ಯಾವ ರೀತಿ ಕೊಟ್ರು, ಯಾವುದೇ ಕೇಸಲ್ಲಿ ಕೊಟ್ರು ಇದು ಇಲ್ಲಿ ಅಪ್ಪರ್ ಕೇಸ್ ಚೇಂಜ್ ಆಗಿ ನಾನು ಚೆಕ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಕಂಡೀಷನ್ ಅಪ್ಪರ್ ಕೇಸಲ್ಲಿ ಚೇಂಜ್ ಮಾಡ್ತೀನಿ. ನೋಡಿ ಇಲ್ಲೋದ್ರೆ ಅಪ್ಪರ್ ಕೇಸ್ ಆಯ್ತು, ಇಲ್ಲೋದ್ರೆ ಸೌತ್ ಚೆಕ್ ಮಾಡ್ತು ಎಸ್. ನೋಡಿ ಇವಾಗ N ಕ್ಯಾಪ್ಸ್ ಇದೆ, O ಸ್ಮಾಲ್ ಇದೆ, R ಕ್ಯಾಪ್ಸ್, T ಸ್ಮಾಲ್ ಇತ್ತು. ಸೊ ಇಲ್ಲ ನಿಮಗೆ ಇದು ಕೊಟ್ಟಾಗ ನೋಡಿ ಇದು ಕ್ಯಾಪಿಟಲ್ ಅಲ್ಲೂ ಇಲ್ಲ ಸ್ಮಾಲ್ ಲೆಟರ್ಸ್ ಅಲ್ಲೂ ಇಲ್ಲ, ಮಿಕ್ಸ್ ಆಗಿದೆ. ಇಲ್ಲಿ ಹೋಗ್ಬಿಟ್ಟು F8 ಅಂತ ಕೊಟ್ರೆ ಅಂತ ಬರುತ್ತೆ. ಸೊ ಈ ತರ ಕೂಡ ನಾವು ಕೋಡ್ ನ ಮಾಡಬಹುದು. ಅಂದ್ರೆ ನಾವು ಟೆಕ್ಸ್ಟ್ ಚೆಕ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡ್ಬೇಕು, ಯಾಕಂದ್ರೆ ಇಲ್ಲಿ ಕೆಲವು ಟೈಮ್ ಕ್ಯಾಪಿಟಲ್ ಕೊಡ್ಬೋದು, ಕೆಲವು ಟೈಮ್ ಸ್ಮಾಲ್ ಲೆಟರ್ಸ್ ಕೊಡ್ಬೋದು. ಸೊ ನಾನು ಯಾವ್ದಾದ್ರು ಒಂದು ಕೇಸ್ಗೆ ಚೇಂಜ್ ಮಾಡ್ಬೇಕು. ನಾನು ಇಲ್ಲಿ L ಕೇಸ್ ಅಂತ ಕೊಟ್ರೆ ಅದನ್ನು ಕೊಡ್ಬೋದು, ಲೋವರ್ ಕೇಸ್, ಅವಾಗ ನಾನು ಇಲ್ಲಿ ಎಲ್ಲಾ ಕಡೆನೂ ಸ್ಮಾಲ್ ಲೆಟರ್ಸ್ ಅಲ್ಲಿ ಕೊಡ್ಬೇಕಾಗ್ತದೆ. ರೈಟ್, ಇದು ಒಂದಾಯ್ತು. ನೆಕ್ಸ್ಟ್ ಒಂದು ನೆಸ್ಟೆಡ್ ಇಫ್ ಅಂತ. ನೆಸ್ಟೆಡ್ ಇಫ್ ಅಂದ್ರೆ ಒಂದು ಕಂಡೀಷನ್ ಏನಿದೆ ಅದರೊಳಗೆ ಇನ್ನೊಂದು ಕಂಡೀಷನ್ ಕೊಡೋದು. ಯಾವ ತರ, ಈಗ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ, ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೆ, ಏನು ಸೇ ಹೈ ಲೋ ಮೀಡಿಯಂ ಅಂತ. ಸೇಮ್ ಅದನ್ನೇ ಯೂಸ್ ಮಾಡ್ಕೊಂಡು ಏನ್ ಮಾಡೋಣ ಅಂದ್ರೆ ಇಲ್ಲಿ ಒಂದು 2 ರೀಜನ್ ತಗೋಣ ಸಾಕು, ನಾರ್ತ್ ಮತ್ತೆ ಸೌತ್ ಅಂತ. ಈ ನಾರ್ತ್ ಮತ್ತೆ ಸೌತ್ ಇದ್ರೊಳಗೆ ಮತ್ತೆ ಏನ್ ಮಾಡೋಣ ಅಂದ್ರೆ ಅಕಸ್ಮಾತ್ ಏನಾದ್ರು ಸೇಲ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 5000 ಇದ್ರೆ ನನಗೆ ಹೈ ಅಂತ ಬರ್ಬೇಕು, ಗ್ರೇಟರ್ ದ್ಯಾನ್ 2000 ಅಂತಿದ್ರೆ ನನಗೆ ಮೀಡಿಯಂ, ಮತ್ತೆ ಇದಕ್ಕಿಂತ ಕಮ್ಮಿ ಇತ್ತು ಅಂದ್ರೆ ಲೆಸ್ ದ್ಯಾನ್ 2000 ನನಗೆ ಅದು ಲೋ ಅಂತ ಇರ್ಬೇಕು. ಸರಿ, ಅಕಸ್ಮಾತ್ ಏನಾದ್ರು ರೀಜನ್ ಸೌತ್ ಇದ್ರೆ ಆವಾಗ ನನಗೆ ಗ್ರೇಟರ್ ದ್ಯಾನ್ 3000 ಇದ್ರೆ ಹೈ ಅನ್ ಬರಬೇಕು, ಗ್ರೇಟರ್ ದ್ಯಾನ್ 1000 ಇದ್ರೆ ನನಗೆ ಮೀಡಿಯಂ ಅನ್ ಬರಬೇಕು, ಲೆಸ್ ದ್ಯಾನ್ ಈಕ್ವಲ್ ಟು 1000 ಇತ್ತು ಅಂದ್ರೆ ನನಗೆ ಲೋ ಅಂತ ಬರಬೇಕು. ನೋಡಿ ಇಲ್ಲಿ 2 ರೀಜನ್ ಇದೆ, ಆ ರೀಜನ್ ಅಲ್ಲಿ ಒಂದು ರೀಜನ್ ಅಲ್ಲಿ 5000 ಅಂತ ಜಾಸ್ತಿ ಇದ್ರೆ ಹೈ ಬರಬೇಕು, 2000 ಅಂತ ಜಾಸ್ತಿ ಇದ್ರೆ ಮೀಡಿಯಂ ಬರಬೇಕು ಅಥವಾ ಲೋ ಬರಬೇಕು. ಬಟ್ ಅದೇ ನಾನು ಸೇಲ್ಸ್ ನ ಚೆಕ್ ಮಾಡ್ಬೇಕಾದ್ರೆ ಇನ್ನೊಂದು ರೀಜನ್ ಅಂದ್ರೆ ಸೌತ್ ಅಲ್ಲಿ ನನಗೆ 3000 ಗಿಂತ ಜಾಸ್ತಿ ಇದ್ರೆ ಸಾಕು ಹೈ ಅಂತ ಬರಬೇಕು, ಬಟ್ ಅದೇ ಈ ಕಂಡೀಷನ್ ಅಲ್ಲಿ ಅದು ಮೀಡಿಯಂ ಅಂತ ಬರಬೇಕು. ಸೊ ಈ ತರ ಇದು ಒಂದು ಕಂಡೀಷನ್ ಫಸ್ಟ್ ಚೆಕ್ ಮಾಡ್ಬೇಕು, ಯಾವ ರೀಜನ್ ಅಂತ ಮತ್ತೆ ವ್ಯಾಲ್ಯೂ ಎಷ್ಟಿದೆ ಅಂತ. ನಾನೇನ್ ಮಾಡ್ತೀನಿ, 2 ಕಂಡೀಷನ್ ಚೆಕ್ ಮಾಡ್ತೀನಿ. ಸೊ ಈ ತರ ಮಾಡ್ಬೇಕು ಅಂದಾಗ ನಾನು ನೆಸ್ಟೆಡ್ ಇಫ್ ಅಂತ ಯೂಸ್ ಮಾಡ್ಬೇಕಾಗತ್ತೆ. ನೆಸ್ಟೆಡ್ ಇಫ್ ಅಂದ್ರೆ ಇಫ್ ಒಳಗೆ ಇಫ್ ಯೂಸ್ ಮಾಡಬೇಕು. ನೋಡಿ ಇಲ್ಲಿ ಏನ್ ಮಾಡ್ತೀನಿ, ರೀಜನ್ ಮತ್ತೆ ಇಲ್ಲಿ ಸೇಲ್ಸ್
ಮತ್ತೆ ಇಲ್ಲಿ ರಿಸಲ್ಟ್ ಅಂತ ಕೊಡೋಣ, ಅದು ಸ್ಟೇಟಸ್ ಏನಾದ್ರು. ನಾನು ಇವಾಗ ಇಲ್ಲಿ ನಾರ್ತ್ ಅಂತ ಕೊಡ್ತೀನಿ, ಇಲ್ಲಿ 3000 ಅಂತ ಕೊಟ್ರೆ ಇದರ ಪ್ರಕಾರ ನನಗೆ ಹೈ ಅಂತ ಬರಬೇಕು, ಏನು ಮೀಡಿಯಂ ಅಂತ ಬರಬೇಕು. ಅದೇ ನಾನೇನಾದ್ರೆ ಇಲ್ಲಿ ಚೆಕ್ ಮಾಡಿದ್ರೆ ಇಲ್ಲೂ ಮೀಡಿಯಂ ಬರುತ್ತೆ. ಇಲ್ಲಿ 4000 ಅಂತ ಕೊಟ್ರೆ ನೋಡಿ, ಇಲ್ಲಿ ಸೌತ್ ಕೊಟ್ರೆ ನನಗೆ ಹೈ ಬರುತ್ತೆ, ಇಲ್ಲಿ ನಾರ್ತ್ ಕೊಟ್ರೆ ನನಗೆ ಮೀಡಿಯಂ ಬರುತ್ತೆ. ಸೊ ಈ ರೀಜನ್ ಮೇಲೆ ನನಗೆ ಇಲ್ಲಿ ಡಿಫರ್ ಆಗಬೇಕು, ಬಟ್ ನಾನು ಇದಕ್ಕೆ ಪ್ರೋಗ್ರಾಮ್ ಅಲ್ಲಿ ಮಾಡಬೇಕು. ಇದನ್ನ ಹೆಂಗ್ ಮಾಡೋದು ನೋಡಿ, Alt F11 ಇಲ್ಲೇ ಬರೀತೀನಿ, ಸಬ್ ನೆಸ್ಟೆಡ್ ಇಫ್. ಈ ಎರಡೂ ವ್ಯಾಲ್ಯೂ ತಗೋಣ. ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಮತ್ತೆ ಇದನ್ನ ತೋರ್ಸೋಕಲ್ಲ, ಯು ಕೇಸ್ ಇದೆಲ್ಲ ನೀವು ಇದನ್ನ ಮಾಡ್ಕೊಳ್ಳಿ ಬೇಕಿದ್ರೆ. ಹೋಗ್ಬಿಟ್ಟು ಟಿಮ್ str region as string dim int sales as integer. ಸೊ ಈ ಎರಡು ವ್ಯಾಲ್ಯೂ ನಾನು ಚೆಕ್ ಮಾಡ್ಬೇಕು. ಇವಾಗ ಫಸ್ಟ್ ಏನ್ ಮಾಡ್ತೀನಿ, str region equals ಇತ್ತು q6 wcase if text dot range of q6 dot val. Next one, the int sales equals wks if text dot range of r6 dot val. ರೈಟ್, ನಾನು ಇವಾಗ ಎರಡು ವ್ಯಾಲ್ಯೂಸ್ ನ ತಗೊಂಡೆ. ಇವಾಗ ನಾನು ಇದನ್ನ ಚೆಕ್ ಮಾಡಬೇಕು. ಫಸ್ಟ್ ಏನ್ ಚೆಕ್ ಮಾಡಬೇಕು, ಇದು ಯಾವ ರೀಜನ್ ಅಂತ ಚೆಕ್ ಮಾಡಬೇಕು. ಸರಿ, ಇಲ್ಲೇನ್ ಮಾಡ್ತೀನಿ, ಇಫ್ str region equals north, then else if str region equals south, then else end if. ಅಂದ್ರೆ ಇದು ನಾನು ಇಲ್ಲಿ ರೀಜನ್ ಚೆಕ್ ಮಾಡ್ತೀನಿ ನೋಡಿ. ಇದಕ್ಕೆ ಬೇಕಿದ್ರೆ ನೀವು ಯು ಕೇಸ್ ಅಂತ ಕೊಟ್ಕೊಳ್ಳಿ. ಇಲ್ಲಿ ಈ ತರ ಅಕಸ್ಮಾತ್ ಏನಾದ್ರು ನಿಮ್ಗೆ ಆತರ ಯೂಸರ್ ಏನಾದ್ರು ಬೇರೆ ತರ ಎಂಟರ್ ಮಾಡ್ತಾರೆ ಅಂದ್ರೆ ಅವಾಗ ನಾನು ಇಲ್ಲಿ ಕ್ಯಾಪಿಟಲ್ ಅಲ್ಲಿ ಕೊಡ್ಬೇಕಾಗುತ್ತೆ. ರೈಟ್, ಇಲ್ಲಿ ನಾರ್ತ್ ಮತ್ತೆ ಸೌತ್ ನಾನು ಚೆಕ್ ಮಾಡ್ತೀನಿ. ನೆಕ್ಸ್ಟ್ ಬಂದು ನಾನು ಇದನ್ನ ಚೆಕ್ ಮಾಡಬೇಕು, ಅಂದ್ರೆ ಸೇಲ್ಸ್ ವ್ಯಾಲ್ಯೂ. ಅದು ಇದ್ರೊಳಗೆ ಚೆಕ್ ಮಾಡ್ಬೇಕು ನಾನು. ಅವಾಗ ಏನ್ ಮಾಡ್ತೀನಿ, ಇಫ್ int sales is greater than 5000, then else if int sales is greater than ಎಷ್ಟಿದೆ 2000, then else end. ನೋಡಿ, ಇಲ್ಲ ಅಕಸ್ಮಾತ್ ಗ್ರೇಟರ್ ದನ್ 5000 ಇದ್ರೆ ಹೈ ಇರಬೇಕು, ಇಲ್ಲ ಮೀಡಿಯಮ್ ಇಲ್ಲ ಲೋ. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನಾನು ರಿಸಲ್ಟ್ಸ್ ನ ಕೊಡ್ತೀನಿ. ಅದು ಬಂದು ಇಲ್ಲಿ ಅಂದ್ರೆ s6 ಡಾಟ್ ವ್ಯಾಲ್ಯೂ ಈಕ್ವಲ್ಸ್ ಹೈ. ಯಾವಾಗ ಇದು ನಾರ್ತ್ ಇದ್ರೆ, ಸಿ ಇಫ್ ರೀಜನ್ ನಾರ್ತ್ ಇದ್ರೆ ಮತ್ತೆ ಇದ್ರೊಳಗೆ ಹೋಗುತ್ತೆ, ಇದ್ರೊಳಗೆ ಇನ್ನೊಂದು ಕಂಡೀಷನ್ ಚೆಕ್ ಮಾಡುತ್ತೆ. ಇದು ನೀವು ಕಾಪಿ ಮಾಡ್ತೀನಿ, ಇಲ್ಲಿ ಇವಾಗ ಮೀಡಿಯಂ ಅಂತ ಕೊಡ್ತೀನಿ. ಇಲ್ಲ ಅಂದ್ರೆ ಅದು ಲೋ ಆಗುತ್ತೆ. ರೈಟ್, ಇದು ಬಂದು ನಾರ್ತ್ ಆಯ್ತು. ಈಗ ನಾನು ಸೌತ್ ಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡೋಣ, ಮತ್ತೆ ಟೈಪ್ ಮಾಡೋದು ಬೇಡ. ನೋಡಿ, ಸೌತ್ ಅಲ್ಲಿದ್ರೆ ಹೈಗೆ ಎಷ್ಟಿರ್ಬೇಕು, ಗ್ರೇಟರ್ ದನ್ 3000, 3000. ಮೀಡಿಯಂ ಎಷ್ಟಿರ್ಬೇಕು, ಗ್ರೇಟರ್ ದನ್ 1000, ಎಲ್ಸ್ ಲೋ. ಸೊ ಎರಡು ರೀಜನ್ ಇದೆ. ಫಸ್ಟ್ ಯಾವ ರೀಜನ್ ಅಂತ ಚೆಕ್ ಮಾಡುತ್ತೆ, ಆಮೇಲೆ ಇದರೊಳಗಡೆ ಏನ್ ವ್ಯಾಲ್ಯೂಸ್ ಇದೆಲ್ಲ ಅದನ್ನ ಬೇಸ್ಡ್ ಆನ್ ನಾನು ಏನ್ ವ್ಯಾಲ್ಯೂಸ್ ಕೊಟ್ಟಿರ್ತೀನಿ ಅದ್ರ ಮೇಲೆ ನಂಗೆ ರಿಸಲ್ಟ್ ಕೊಡು. ಸರಿ, ಅಕಸ್ಮಾತ್ ಏನೋ ನಾನು ರೀಜನ್ ತಪ್ಪು ಎಂಟರ್ ಮಾಡಿದ್ರೆ ಇಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಇನ್ವ್ಯಾಲಿಡ್ ರೀಜನ್ ಅಂತ ಕೊಟ್ಬಿಟ್ಟು ಇನ್ವ್ಯಾಲಿಡ್ ರೀಜನ್. ಸೊ ಇದು ಇಫ್ ಕಂಡೀಷನ್ ಒಳಗೆ ನಂದು ಇಫ್ ಕಂಡೀಷನ್. ಇಲ್ಲಿ ನೋಡೋಣ ನೋಡಿ, ನಾರ್ತ್ ಮತ್ತೆ 4000 ಅನ್ನು ಕೊಟ್ಟಿದ್ದೀನಿ. ಈ ಫಸ್ಟ್ ಏನ್ ಮಾಡುತ್ತೆ ನೋಡಿ, F8 ಮಾಡ್ತೀನಿ. ಫಸ್ಟ್ ಇದು ವ್ಯಾಲ್ಯೂ ಚೆಕ್ ಮಾಡುತ್ತೆ ನೋಡಿ, ಇದು ರೀಜನ್ ನಾರ್ತ್. ಸೊ ಏನ್ ಮಾಡ್ತು, ಅದ್ರೊಳಗಡೆ ಈ ಸ್ಟೇಟ್ಮೆಂಟ್ಸ್ ಏನಿದೆ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಇದ್ರೊಳಗೆ ಹೋಯ್ತು. ಈಗ ಇಲ್ಲಿ ಚೆಕ್ ಮಾಡುತ್ತೆ, ಇದು ಮೀಡಿಯಂ ಅಂತ ನೋಡಿ,
ಕಂಪ್ಲೀಟ್ ಇಫ್ ಕಂಡೀಷನ್ ಅಂತ ಆಚೆ ಬಂತು, ಇದು ಮೀಡಿಯಂ ಅಂತ ಬಂತು. ಅದೇ ನಾನು ಏನ್ ಸೌತ್ ಅಂತ ಕೊಟ್ರೆ, ಇದನ್ನ ಸೌತ್ ಅಂತ ಕೊಟ್ರೆ ನೋಡಿ, ಸೌತ್ ಅಲ್ಲಿ ಗ್ರೇಟರ್ ದನ್ 3000 ಇದ್ರೆ ಅದು ಹೈ ಅಂತ ಬರ್ಬೇಕು. ಮತ್ತೆ ಎಕ್ಸಿಕ್ಯೂಟ್ ಮಾಡೋಣ. ನಾನು ಕೊಟ್ಟಿರೋ ರೀಜನ್ ಸೌತ್ ನೋಡಿ, ಸೌತ್ ಇದೆಯಲ್ಲ, ಇದೇನ್ ಮಾಡುತ್ತೆ, ಇಲ್ಲಿ ಹೋಗುತ್ತೆ. ಇವಾಗ ಇದು ಎಕ್ಸಿಕ್ಯೂಟ್ ಮಾಡಲ್ಲ, ಇದು ಟ್ರೂ ಆದಾಗ ಇದ್ರೊಳಗೆ ಹೋಗುತ್ತೆ ನೋಡಿ, ಇದನ್ನ ಹೈ ಅಂತ. ಸರಿ, ಇಲ್ಲಿ ಹೋಗಿ ನಾನು ಬೇರೆ ಏನೋ ಕೊಡ್ತೀನಿ ಈಸ್ಟ್ ಅಂತ. ಇವಾಗ ನನಗೆ ಇದು ಇನ್ವ್ಯಾಲಿಡ್ ಅಂತ ಬರ್ಬೇಕು, ಯಾಕಂದ್ರೆ ಈ ಕಂಡೀಷನ್ ಟ್ರೂ ಅಲ್ಲ. ಫಸ್ಟ್ ಕಂಡೀಷನ್ ಟ್ರೂ ಅಲ್ಲ ನೋಡಿ, ಇನ್ವ್ಯಾಲಿಡ್ ರೀಜನ್. ಸೊ ಇದು ಒಂದು ನೆಸ್ಟೆಡ್ ಇಫ್ ಅಂತ ಕರೀತೀವಿ. ಈ ಇಫ್ ಕಂಡೀಷನ್ ಏನಿದೆಯಲ್ಲ, ಇದಕ್ಕೊಂದು ಆಲ್ಟರ್ನೇಟಿವ್ ಇನ್ನೊಂದಿದೆ, ಅದಕ್ಕೆ ನಾವು ಸೆಲೆಕ್ಟ್ ಕೇಸ್ ಅಂತ ಕರಿತೀವಿ. ಇಲ್ಲಿ ಎಷ್ಟೊಂದು ಕಂಡೀಷನ್ಸ್ ಇದೆ. ಇಫ್ ಎಲ್ಸ್ ಇಫ್ ಎಲ್ಸ್ ಇಫ್ ಎಲ್ಸ್ ಇಫ್ ಎಲ್ಸ್ ಇಫ್ ಅಂತ ಎಷ್ಟೊಂದು ಕೊಡ್ತೀವಿ, ಮತ್ತೆ ಎಲ್ಸ್ ಅಂತ ಕೊಡ್ತೀವಿ, ಈ ತರದಲ್ಲ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಕ್ಕಾದ್ರೆ ಇಷ್ಟೊಂದ್ ಸರಿ ನಾನು ಇಫ್ ಕಂಡೀಷನ್ ಕೊಡೋ ಬದಲು ನನಗೆ ಇನ್ನೊಂದು ಆಪ್ಷನ್ ಇದೆ, ಸೆಲೆಕ್ಟ್ ಕೇಸ್ ಅಂತ. ಸೆಲೆಕ್ಟ್ ಕೇಸ್ ಏನ್ ಮಾಡುತ್ತೆ ಅಂದ್ರೆ, ಇದು ನಮ್ ಇಫ್ ಕಂಡೀಷನ್ ಏನಿದೆ ಅದಕ್ಕೆ ಸಿಮಿಲರ್ ಆಗಿರುತ್ತೆ. ಆದ್ರೆ ಕಾನ್ಸೆಪ್ಟ್ ಏನಂದ್ರೆ, ಅದು ಜಸ್ಟ್ ಕೇಸ್ ವೈಸ್ ಅದು ಚೆಕ್ ಮಾಡ್ತಾ ನನಗೆ ರಿಸಲ್ಟ್ ಕೊಡುತ್ತೆ. ಒಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಇಲ್ಲಿ ಏನಿದೆಯಲ್ಲ, ಇದು ರೀಜನ್ ಇಲ್ಲೇನ್ ಮಾಡಿದ್ವಿ, ಇಲ್ಲಿ ಅಪ್ಪರ್ ಕೇಸ್ ಅಂತ ಏನ್ ತಗೊಂಡ್ರಲ್ಲ, ಇದನ್ನೇ ತಗೋಣ. ಇದನ್ನ ನಾನು ತಗೊಂಡು ಕ್ಲಿಕ್ ಇನ್ಸರ್ಟ್ ಮಾಡ್ಯೂಲ್, ಸೇ ಮಾಡ್ ಅಂಡರ್ಸ್ಕೋರ್ ಸೆಲೆಕ್ಟ್ ಕೇಸ್ ಅಂತ ಕೊಡ್ತೀನಿ. ಸರಿನಾ, ಇದನ್ನೆಲ್ಲ ಪೇಸ್ಟ್ ಮಾಡೋಣ. ಗೆಟ್ ರೀಜನ್ ಕೋಡ್ ಅಂಡರ್ಸ್ಕೋರ್ ಸೆಲೆಕ್ಟ್ ಕೇಸ್. ಸೊ ಇಲ್ಲಿ ಏನಿದೆ ರೀಜನ್ ಕೋಡ್ ಇದೆಯಲ್ಲ, ಇದಕ್ಕೇನೆ ಯೂಸ್ ಮಾಡ್ಕೊಂಬೋಣ ಇದನ್ನ. ಸೊ ಇಲ್ಲಿ ಸೇಮ್ ಅದೇ ತರ ಇರುತ್ತೆ, ಬಟ್ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಸೆಲೆಕ್ಟ್ ಕೇಸ್ str region end select ಅಂತ ಕೊಡ್ತೀನಿ. ನೋಡಿ ಇಲ್ಲಿ ಏನಿದೆಯಲ್ಲ, ಸೇಮ್ ಅದೇ ತರನೇ ಇಲ್ಲೂ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಕೇಸ್ ನಾನು ಏನ್ ಚೆಕ್ ಮಾಡ್ತಾ ಇದ್ದೀನಿ, ನಾರ್ತ್. ಒಂದಿಲ್ಲಿ ಕೋಲನ್ ಕೊಡ್ಬೇಕು ಈ ತರ. ನೆಕ್ಸ್ಟ್ ಏನ್ ಕಂಡೀಷನ್ ಇದೆ ಅದೆಲ್ಲ ಇಲ್ಲಿ ಚೆಕ್ ಮಾಡ್ತೀನಿ ನೋಡಿ, ನಾರ್ತ್, ನೆಕ್ಸ್ಟ್ ಈಸ್ಟ್, ನೆಕ್ಸ್ಟ್ ವೆಸ್ಟ್, ಸೌತ್. ಇಲ್ಲ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಕೇಸ್ ಎಲ್ಸ್ ಈ ತರ ನೋಡಿ. ಇಲ್ಲಿ ನಾನು ಇಲ್ಲಿ ಏನ್ ಕೊಟ್ಟಿದ್ನಲ್ಲ, ಇಫ್ ರೀಜನ್ ಈಕ್ವಲ್ಸ್ ನಾರ್ತ್, ಇಫ್ ರೀಜನ್ ಈಕ್ವಲ್ಸ್ ಈಸ್ಟ್. ಸೊ ಆತರ ಕೊಡೋ ಅವಶ್ಯಕತೆ ಇಲ್ಲ. ನಾನು ಏನ್ ಮಾಡ್ತೀನಿ, ಸೆಲೆಕ್ಟ್ ಕೇಸ್, ನಾನು ಏನ್ ವೇರಿಯೇಬಲ್ ಇದೆ ಅದು ಚೆಕ್ ಮಾಡ್ತೀನಿ. ಆ ವೇರಿಯೇಬಲ್ ಏನ್ ಮಾಡುತ್ತೆ, ಇಲ್ಲಿ ಆ ವ್ಯಾಲ್ಯೂ ಜೊತೆ ಚೆಕ್ ಮಾಡುತ್ತೆ. ನಾನು ಇಲ್ಲಿ ಏನ್ ಮಾಡ್ತೀನಿ ನೋಡಿ, ನಾರ್ತ್ ಇದ್ರೆ ನನಗೆ ಎನ್ ಅಂತ ಬರ್ಬೇಕು, ಈಸ್ಟ್ ಇದ್ರೆ ನನಗೆ ಇ ಅಂತ ಬರ್ಬೇಕು, ವೆಸ್ಟ್ ಇದ್ರೆ ನನಗೆ ಡಬ್ಲ್ಯೂ ಅಂತ ಬರ್ಬೇಕು, ಸೌತ್ ಇದ್ರೆ ನನಗೆ ಎಸ್ ಅಂತ ಬರ್ಬೇಕು. ಇಲ್ಲ ಅಂದ್ರೆ ಇನ್ವ್ಯಾಲಿಡ್ ರೀಜನ್ ಅಥವಾ ಇನ್ವ್ಯಾಲಿಡ್ ಅಂತ ಬರ್ಬೇಕು ನೋಡಿ. ಇದನ್ನ ನಾನು ಡಿಲೀಟ್ ಮಾಡ್ಬಿಡ್ತೀನಿ, ನಿಮ್ಗೆ ತೋರ್ಸಕ್ಕಷ್ಟೇ ನಾನು ತಗೊಂಡಿದ್ದು ನೋಡಿ. ಇಫ್ ಕಂಡೀಷನ್ ನಾನು ಈ ತರನು ಯೂಸ್ ಮಾಡ್ಕೋಬಹುದು. ಯಾವ ತರ, ಸೇಮ್ ಅದೇ ವೇರಿಯೇಬಲ್ ವ್ಯಾಲ್ಯೂ ಎಲ್ಲ ಸೇಮ್ ಹಂಗೆ ಇರುತ್ತೆ. ಬಟ್ ಇಲ್ಲಿ ಏನ್ ಮಾಡ್ತೀನಿ, ಕೇಸ್ ನಾರ್ತ್ ಇದ್ರೆ ಏನಾಗಬೇಕು, ಈಸ್ಟ್ ಇದ್ರೆ ಏನಾಗಬೇಕು, ವೆಸ್ಟ್ ಇದ್ರೆ ಏನಾಗಬೇಕು, ಈ ತರ. ಇವ್ ನೋಡಿ, ಇದನ್ನ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ, F8 ನೋಡಿ ಏನಿದೆ ಇಲ್ಲಿ, str ರೀಜನ್ ನಾರ್ತ್ ಇದೆ, ನನಗೆ ಇದು ನಾರ್ತ್ ಅಂತ ತೋರಿಸುತ್ತೆ. ಸೊ ಇಲ್ಲ ನಾನು ಇವಾಗ ಸೌತ್ ಅಂತ ಕೊಡ್ತೀನಿ, ಇಲ್ಲಿ ನನಗೆ ಎಸ್ ಅಂತ ಬರೋ ನೋಡಿ, ಎಸ್ ಅಂತ. ನಾರ್ತ್ ಈಸ್ಟ್ ಅಂತ ಕೊಟ್ರೆ ನನಗೆ ಅದು ಇನ್ವ್ಯಾಲಿಡ್ ಅಂತ ಬರ್ಬೇಕು. ಇಲ್ಲಿ ಹೋಗುತ್ತೆ, ಚೆಕ್ ಮಾಡೋದು ನೋಡಿ, ಇದು ಯಾವ್ದು ಟ್ರೂ ಇಲ್ಲ, ಅದು ಇನ್ವ್ಯಾಲಿಡ್ ಸ್ಟೇಟ್ಮೆಂಟ್ ಬರುತ್ತೆ. ಓಕೆ, ಸೊ ಇದು ಒಂದು ಇಫ್ ಕಂಡೀಷನ್. ಸೊ ಈ ತರ ನಾನು ಕಂಡೀಷನ್ಸ್ ಹಾಕ್ಬಿಟ್ಟು ನಾನು ಏನಿದೆ ರಿಸಲ್ಟ್ಸ್ ನಾನು ತಗೋಬಹುದು. ಸೊ ನಾವೇನೇನ್ ನೋಡಿದ್ವಿ ಇಫ್ ಕಂಡೀಷನ್ಸ್ ಅಲ್ಲಿ ನೋಡಿ, ಇದೆಲ್ಲ ನಾವು ಚೆಕ್ ಮಾಡಿದ್ವಿ. ಇಫ್
ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಇಫ್ ಎಂಡ್ ಇಫ್ ಅಕಸ್ಮಾತ್ಗೆ ಸಿಂಗಲ್ ಸ್ಟೇಟ್ಮೆಂಟ್ ಅಥವಾ ಮಲ್ಟಿಪಲ್ ಸ್ಟೇಟ್ಮೆಂಟ್ ಇದ್ರೆ ಇಫ್ ಎಲ್ಸ್ ಎಂಡ್ ಇಫ್ ಅಂದ್ರೆ ಇಫ್ ಕಂಡೀಷನ್ ಒಂದು ಟ್ರೂ ಇದ್ರೆ ಅಥವಾ ಫಾಲ್ಸ್ ಇದ್ರೆ ನನಗೆ ಎಲ್ಸ್ ಯೂಸ್ ಮಾಡ್ತೀನಿ. ಎಲ್ಸ್ ಇಫ್ ಯಾವಾಗ ಯೂಸ್ ಮಾಡ್ತೀನಿ? ಮಲ್ಟಿಪಲ್ ಟ್ರೂ ಸ್ಟೇಟ್ಮೆಂಟ್ಸ್ ಇದ್ದಾಗ. ನೆಸ್ಟೆಡ್ ಇಫ್ ಯಾವಾಗ ಯೂಸ್ ಮಾಡ್ತೀನಿ? ಇಫ್ ಒಳಗೆ ನಾನು ಇಫ್ ಕಂಡೀಷನ್ ಚೆಕ್ ಮಾಡ್ಬೇಕಾದಾಗ. ಸೆಲೆಕ್ಟ್ ಕೇಸ್ ಬಂದು ಇದಕ್ಕೆ ಆಲ್ಟರ್ನೇಟಿವ್ ಆತರ. ಓಕೆನಾ? ಸೊ ಇದು ಎಲ್ಲ ಎಕ್ಸ್ಪ್ಲನೇಷನ್ಸ್ ಇಲ್ಲಿದೆ ನಿಮ್ಗೆ. ಏನು ಕ್ವಶನ್ಸ್ ಇದ್ರೆ ಕೇಳಿ. ಓಕೆ.